ಧರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಮತಿಭೇದೋಪಿ ಭೇದೇ ಸ್ಯಾತ್ ನೈಕದೈಕಸ್ಯ ಧೀರ್ದ್ವಿಧಾ. ಇನ್ನು ಪರೇಭ್ಯಯೇ ಸರ್ವ ಏಕೀಭವಂತಿ ಅಂತ ವಾಕ್ಯ ಇದೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇಭ್ಯಯೇ ಸರ್ವ ಏಕೀಭವಂತಿ ಎಂಬುದಾಗಿ ಏಕೀಭಾವ ಎಂಬತಕ್ಕಂಥ ಶಬ್ದ ಶ್ರುತಿಯಲ್ಲಿ ಶ್ರುತವಾಗಿದೆ. ಐಕ್ಯವನ್ನು ಶ್ರುತಿಯೇ ಹೇಳಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಏಕೀಭಾವ ಅಂದರೆ ಏನು ಅಂತ. ಲೋಕದಲ್ಲಿ ಭಿನ್ನ ಅಭಿಪ್ರಾಯ ಎಂಬತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಎಂಬತಕ್ಕಂಥದ್ದು ಇರುತ್ತೆ. ಏಕಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಒಂದು ಮೀಟಿಂಗ್ ಆಗ್ತಾ ಇದೆ ಅಂತಂದರೆ ಆವಾಗ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ. ಆದ್ದರಿಂದ ಏಕಕಾಲ, ಕಾಲ ಒಂದೇ, ವ್ಯಕ್ತಿಗಳು ಬೇರೆ ಬೇರೆ, ಅವರ ಬೇರೆ ಬೇರೆ ಅಭಿಪ್ರಾಯ ಅಂತಕ್ಕಂಥದ್ದು ಕಂಡುಬರುತ್ತೆ. ಹಾಗೆಯೇ ಒಬ್ಬನೇ ವ್ಯಕ್ತಿ ಆದರೆ ಅವನಿಗೆ ಬೇರೆ ಬೇರೆ ಕಾಲದಲ್ಲಿ, ಒಬ್ಬ ವ್ಯಕ್ತಿಗೆ ಇವತ್ತು ಪಾಠಕ್ಕೆ ಹೋಗೋಣ ಅಂತ ಅನಿಸುತ್ತೆ, ಮತ್ತು ಅದು ನಿನ್ನೆ ದಿವಸ ಅನಿಸಿದ್ದು ನಾಳೆ ಹೋಗೋಣ ಅಂತ, ಬೆಳಿಗ್ಗೆ ಎದ್ದು ಕೂಡಲೇ ಬೇಡ ಅಂತ ಅನಿಸುತ್ತೆ. ಹಾಗಾದರೆ ಭಿನ್ನಾಭಿಪ್ರಾಯ, ಹೋಗೋಣ ಬೇಡ ಅಂತ. ಈ ರೀತಿಯಲ್ಲಿ ಎರಡು ರೀತಿಯಾದ ಭಿನ್ನಾಭಿಪ್ರಾಯಗಳಿರುತ್ತೆ. ಅದು ಹೇಗೆ ಅಂತಂದರೆ ಬೇರೆ ಕಾಲದಲ್ಲಿ. ಹೀಗೆ ವ್ಯಕ್ತಿಗಳಲ್ಲಿ ಏಕಕಾಲದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ವ್ಯಕ್ತಿಭೇದ ಇದೆ, ವ್ಯಕ್ತಿಭೇದ ಇಲ್ಲ. ಕಾಲಭೇದದಿಂದ ಒಬ್ಬನೇ ವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಇರುತ್ತೆ. ಆದರೆ ಒಬ್ಬನೇ ವ್ಯಕ್ತಿಗೆ ಒಂದೇ ಕಾಲದಲ್ಲಿ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಇರೋದಿಲ್ಲ. ಅದೆಲ್ಲಾದರೂ ಕಂಡಿದ್ದೀರಾ? ಒಬ್ಬನೇ ವ್ಯಕ್ತಿಗೆ ಒಂದೇ ಕಾಲದಲ್ಲಿ ಭಿನ್ನವಾದ ಎರಡು ಅಭಿಪ್ರಾಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷಣಭೇದ ಇರುತ್ತೆ, ಕ್ಷಣ ವ್ಯತ್ಯಾಸ ಇರುತ್ತೆ. ಒಂದು ಕ್ಷಣದಲ್ಲಿ ಒಂದು ಅಭಿಪ್ರಾಯ ಬರ್ಬೋದು, ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ಅಭಿಪ್ರಾಯ ಬರ್ಬೋದು. ಒಂದೇ ಕ್ಷಣದಲ್ಲಿ ಅಂದರೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಇರೋದಿಲ್ಲ. ಅದು ಸಂಶಯ. ಹೋಗೋಣ ಬೇಡ ಅಂತ ಒಂದು, ಹೋಗೋಣ ಅಂತ ಒಂದು, ಆಮೇಲೆ ಬೇಡ ಅಂತ ಇನ್ನೊಂದು. ಹೋಗೋಣ ಬೇಡ ಅನ್ನೋದು ಬೇರೆ. ಮೊದಲನೇ ಕ್ಷಣದಲ್ಲಿ ಹೋಗೋಣ ಅಂತ ಬಂತು, ಉತ್ತರ ಕ್ಷಣದಲ್ಲಿ ಬೇಡ ಅಂತ ಬಂತು. ಹೌದು, ಭಿನ್ನಾಭಿಪ್ರಾಯ ಬಂತು. ಒಂದೇ ಕಾಲದಲ್ಲಿ ಅಲ್ಲ, ಒಂದೇ ವ್ಯಕ್ತಿ, ಕಾಲ ಬೇರೆ, ಕಾಲ ಬೇರೆ. ಪೂರ್ವ ಕಾಲದಲ್ಲಿ ಹೋಗೋಣ ಅಂತ ಅನ್ನಿಸ್ತು, ಉತ್ತರ ಕಾಲದಲ್ಲಿ ಬೇಡ ಅಂತ ಅನ್ನಿಸ್ತು. ಹಾಂ, ಕಾಲ ಬೇರೆ. ಒಬ್ಬ ವ್ಯಕ್ತಿಗೆ ಭಿನ್ನಾಭಿಪ್ರಾಯ ಬರಬೇಕು ಅಂತಾದರೆ ಕಾಲಭೇದ ಇರಬೇಕು. ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತಾದರೆ ಆವಾಗ ಏಕಕಾಲದಲ್ಲಿ ವ್ಯಕ್ತಿಗಳು ಭೇದ ಇದೆ, ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಇರುತ್ತೆ. ಮತಿಭೇದೋಪಿ ಭೇದೇ ಸ್ಯಾತ್ ನ ಏಕದಾ ಏಕಸ್ಯ ದ್ವಿಧಾ ಧೀಹಿ. ಒಬ್ಬನಿಗೇನೆ ಒಂದೇ ಕಾಲದಲ್ಲಿ ಎರಡು ಬುದ್ಧಿ ಅಂತಕ್ಕಂಥದ್ದು ಇರೋದೇ ಇಲ್ಲ. ಧೀರ, ಧೀಹಿ ಅಂದರೆ ಬುದ್ಧಿ. ಮತಿಭೇದ ಅಪಿ, ಭಿನ್ನಾಭಿಪ್ರಾಯವೂ ಕೂಡ ಭೇದೇ ಸತಿ, ವ್ಯಕ್ತಿಗಳು ಬೇರೆ ಬೇರೆಯಾಗಿದ್ದಾಗ ಸ್ಯಾತ್, ಏಕಕಾಲದಲ್ಲಿ ಏಕದಾ ಸ್ಯಾತ್, ಏಕಕಾಲದಲ್ಲಿ ಉಪಪನ್ನವಾಗುತ್ತದೆ. ಏಕಸ್ಯ, ಒಬ್ಬನ ಧೀಹಿ ಬುದ್ಧಿಯು ಅಂದರೆ ಅಭಿಪ್ರಾಯವು ಏಕದಾ ಏವ, ಈ ಒಂದೇ ಕಾಲದಲ್ಲಿ
ದ್ವಿಧಾ ಎರಡು ವಿಧವಾದದ್ದು ನ ಇಲ್ಲವೇ ಇಲ್ಲ. ಮತಿಭೇದ ಅಪಿ ಭಿನ್ನಾಭಿಪ್ರಾಯವೂ ಕೂಡ ಭೇದೇ ಸತಿ ವ್ಯಕ್ತಿಗಳು ಬೇರೆಯಾಗಿದ್ದಾಗ ಏಕದ ಏಕಕಾಲದಲ್ಲಿ ಏನೇ ಸ್ಯಾತ್ ಉಂಟಾಗುತ್ತದೆ. ಏಕಸ್ಯ ಒಬ್ಬನ ಧೀಹಿ ಅಭಿಪ್ರಾಯವು ಏಕದಾ ಏವ ಒಂದೇ ಕಾಲದಲ್ಲಿ ದ್ವಿಧಾ ಎರಡು ರೀತಿಯಲ್ಲಿ ಆಗತಕ್ಕಂಥದ್ದು ನ ಇಲ್ಲ. ಏನು ಅದೇ ಅದನ್ನೇ ಪರೇಬಿ ಏಕೀಭವಂತಿ ಅಂತಿದೆಯಲ್ಲ, ಅದರ ಅರ್ಥ ಏನು? ಅನೇಕ ವ್ಯಕ್ತಿಗಳಿಗೆ ಏಕಕಾಲದಲ್ಲಿ ಏಕೀಭಾವ ಅಂದರೆ ಭಗವಂತನ ಬುದ್ಧಿಗೆ ಅನುಗುಣವಾದ ಬುದ್ಧಿ ಉಳ್ಳವರಾಗಿರ್ತಾರೆ ಅನ್ನೋದನ್ನು ಹೇಳ್ತಾ ಇದೆ. ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಏಕಕಾಲದಲ್ಲಿ ವ್ಯಕ್ತಿಗಳಿಗೆ ಭಿನ್ನಾಭಿಪ್ರಾಯದ ಅವಕಾಶ ಇದೆ. ಆದರೆ ಮೋಕ್ಷದಲ್ಲಿ ಏಕಕಾಲದಲ್ಲಿ ಎಲ್ಲ ವ್ಯಕ್ತಿಗಳು ಬೇರೆ ಬೇರೆ ಆದರೂ ಕೂಡ ಅವರಿಗೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಪರೇಬಿಯೇ ಏಕೀಭವಂತಿ ಅಂತ ಶ್ರುತಿ ಹೇಳ್ತಾ ಇದೆ. ನಿರವಕಾಶ ಭೇದಶ್ರುತಿ ವಿರುದ್ಧತ್ವಾಚ್ಚ ಸಾವಕಾಶ ಐಕ್ಯವಾಕ್ಯಾನಿ ನ ಸ್ವಾರ್ಥಪರಾಣಿ ಇತಿ ವಕ್ತುಂ ವಾಸುಪರ್ಣ ಇತ್ಯಾದಿ ಭೇದಶ್ರುತೇಃ ಸುಪರ್ಣೌ ಏತೌ ಇತಿ ತತ್ಸಮಾಖ್ಯಾ ಸ್ಮೃತೇಶ್ಚ ನಿರವಕಾಶತಾಂ ಉಪಪಾದಯತಿ ಮತಿಭೇದೇ ಇತಿ ಮತಿಭೇದಃ ಇತಿ ಮತಿಭೇದ ಇತಿ. ಹಿಂದೆ ನಿರವಕಾಶ ಭೇದವಾಕ್ಯಗಳಿದೆ, ಶ್ರುತಿವಾಕ್ಯ ಇದೆ. ಅಂದರೆ ನಿರವಕಾಶ ಭೇದಬೋಧಕವಾದಂತಹ ಶ್ರುತಿಯಿಂದ ವಿರೋಧ ಬರುತ್ತೆ. ಆದ್ದರಿಂದಾಗಿ ಸಾವಕಾಶವಾದಂತಹ ಐಕ್ಯಬೋಧಕವಾದ ವಾಕ್ಯ ಮೇಲ್ನೋಟಕ್ಕೆ ಅದು ಅಭೇದವನ್ನು ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳುತ್ತಾ ಇದೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಆದರೆ ಅದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೆ. ಭೇದವನ್ನು ಹೇಳ್ತಕ್ಕಂಥ ವಾಕ್ಯ ಅದು ನಿರವಕಾಶ, ಬೇರೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಐಕ್ಯವಾಕ್ಯಗಳು ನ ಸ್ವಾರ್ಥಪರಾಣಿ. ಐಕ್ಯವನ್ನು ಹೇಳ್ತಕ್ಕಂಥ ವಾಕ್ಯಗಳಿಗೆ ಐಕ್ಯ ಬೋಧನೆಯಲ್ಲಿ ತಾತ್ಪರ್ಯ ಇಲ್ಲ ಎಂಬುದಾಗಿ ಹೇಳಬೇಕು. ಅದಕ್ಕೋಸ್ಕರ ದ್ವಾಸುಪರ್ಣ ಇತ್ಯಾದಿ ಭೇದಶ್ರುತೇ ದ್ವಾಸುಪರ್ಣ ಸೈಜಾ ಸಖಾಯ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ನಿರವಕಾಶ. ಶ್ರುತಿಯೂ ಭೇದವನ್ನು ಹೇಳಿದೆ. ಹಾಗೆ ಸುಪರ್ಣಾವೇತವು ಎಂಬುದಾಗಿ ಭಾಗವತ ವಾಕ್ಯ, ಅದು ಕೂಡ ಜೀವ ಮತ್ತು ಪರಮಾತ್ಮ ಇವರಿಗೆ ಭೇದವನ್ನೇ ಹೇಳಿದೆ. ಸುಪರ್ಣೋ ಏತವಿತಿ ತತ್ಸಮಾಖ್ಯಾ ಸ್ಮೃತೇಶ್ಚ, ಆ ಭೇದವನ್ನು ಹೇಳುವಂತಹ ಶ್ರುತಿಗೆ ಸಮಾನವಾದ ಅರ್ಥವನ್ನು ಹೇಳ್ತಕ್ಕಂಥ ಸ್ಮೃತಿ ವಾಕ್ಯವೂ ಇದೆ. ಆದ್ದರಿಂದ ಈ ವಾಕ್ಯ ನಿರವಕಾಶ ಆಗಿದೆ. ನಿರವಕಾಶ ಆಗಿರೋದರಿಂದ ನಿರವಕಾಶ ಭೇದಬೋಧಕ ಶ್ರುತಿವಾಕ್ಯ ಸ್ಮೃತಿವಾಕ್ಯ ಅವುಗಳನ್ನು ನಾವು ಯಥಾವತ್ತಾಗಿಟ್ಕೊಳ್ಬೇಕು. ಅಭೇದಬೋಧಕ ವಾಕ್ಯ ಇದೆಯಲ್ಲ, ಅದು ಸಾವಕಾಶ, ಅದಕ್ಕೆ ಅರ್ಥಾಂತರ ಮಾಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಏನು ದ್ವಾಸುಪರ್ಣ ಎಂಬತಕ್ಕಂಥ ಶ್ರುತಿ, ಸುಪರ್ಣೋ ಏತೋ ಎಂಬತಕ್ಕಂಥ ಸ್ಮೃತಿ, ಇದೆಲ್ಲ ನಿರವಕಾಶ ಎಂಬುದಾಗಿ ಹೇಳಕ್ಕೆ ಹೊರಟಿದ್ದಾರೆ. ಭೇದ ಸ್ವರೂಪ ಭೇದೇ ಸತಿ ಅಂತ ಭೇದೆ ಅಂತಿದೆ. ಭೇದೆ ಅಂದರೆ ಸ್ವರೂಪ ಭೇದೇ ಸತಿ. ಮತಿಭೇದೋಪಿ ಭೇದೇ ಸತಿ, ಸ್ವರೂಪ ಭೇದ ವ್ಯಕ್ತಿ ಭೇದ ಇದ್ದಾಗ ಏಕಕಾಲದಲ್ಲಿಯೇ ಮತಿಭೇದ ಎಂಬತಕ್ಕಂಥದ್ದು ಕೂಡುತ್ತೆ. ಏಕದಾ ಅಂದರೆ ಏಕಕಾಲದಲ್ಲಿ, ಏಕಸ್ಯ ಧೀಹಿ ದ್ವಿಧ ನ ಏಕದ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಒಬ್ಬನಿಗೇನೆ ಭಿನ್ನ ಭಿನ್ನವಾದ ಎರಡು ಅಭಿಪ್ರಾಯ ಇರೋದಿಲ್ಲ. ಏಕಕಾಲದಲ್ಲಿ ಕಾಲ ವ್ಯತ್ಯಾಸ ಇದ್ದಾಗಿರುತ್ತೆ, ಏಕಕಾಲದಲ್ಲಿ ಇರೋದಿಲ್ಲ. ಯುಗಪನ್ಮತಿ ಭೇದೋ ವಾ ಯುಗಪಸ್ಥಾನ ಭಿನ್ನತಾ ವೈಲಕ್ಷಣ್ಯಂಚ ಯುಗಪತ್ ಭಿನ್ನಯೋರೇವ ನಾನ್ಯಥಾ. ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ, ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ ಇರಬೇಕು ಅಂತಂದರೆ ವ್ಯಕ್ತಿಗಳು ಅನೇಕ ವ್ಯಕ್ತಿಗಳು, ಒಂದಕ್ಕಿಂತ ಅಧಿಕ ವ್ಯಕ್ತಿಗಳಾಗಿರಬೇಕು ಮೊದಲನೇದಾಗಿ. ಹಾಗೆಯೇ ಏಕಕಾಲದಲ್ಲಿ
ಬೇರೆ ಬೇರೆ ಸ್ಥಾನದಲ್ಲಿದ್ದಾರೆ. ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿದ್ದಾರೆ ಅಂತಂದರೆ ಒಬ್ಬನೇ ಎರಡು ಸ್ಥಾನದಲ್ಲಿ ಏಕಕಾಲದಲ್ಲಿ ಇರಲಿಕ್ಕಾಗತ್ತಾ? ಈಗ 9:50 ಆಗ್ತಾ ಇದೆ, ಮನೆಯಲ್ಲೂ ಇದ್ದೇನೆ ಪಾಠದಲ್ಲೂ ಇದ್ದೇನೆ, ಆಗುತ್ತಾ? ಇಲ್ಲ. ಅಂದರೆ ಒಬ್ಬನೇ ವ್ಯಕ್ತಿಗೆ ಏಕಕಾಲದಲ್ಲಿ ಸ್ಥಾನದ್ವಯದಲ್ಲಿ ಇರುವಿಕೆ ಎಂಬತಕ್ಕಂಥದ್ದು ಆಗೋದಿಲ್ಲ. ಹಾಗೆ ಏಕಕಾಲದಲ್ಲಿ ವಿರುದ್ಧ ಧರ್ಮಗಳು, ಒಬ್ಬನೇ ವ್ಯಕ್ತಿಯಲ್ಲಿ ಏಕಕಾಲದಲ್ಲಿಯೇ ವಿರುದ್ಧವಾದ ಧರ್ಮಗಳು, ಸುಖ ದುಃಖ ಎರಡೂ ಒಂದೇ ಕಾಲದಲ್ಲಿ ಆಗುತ್ತೆ? ಇಲ್ಲವೇ ಇಲ್ಲ. ಏಕಕಾಲದಲ್ಲಿ ಸುಖ, ಅದೇ ಕಾಲದಲ್ಲಿ ದುಃಖ ಇಲ್ಲ. ಪೂರ್ವಕ್ಷಣದಲ್ಲಿ ದುಃಖ ಅಥವಾ ಪೂರ್ವಕ್ಷಣದಲ್ಲಿ ಸುಖ, ಉತ್ತರ ಕ್ಷಣದಲ್ಲಿ ಸುಖ ಅಥವಾ ಉತ್ತರ ಕ್ಷಣದಲ್ಲಿ ಕಾಲದಲ್ಲಿ ಏನೇ ಸುಖ ದುಃಖ ಎಂಬತಕ್ಕಂಥದ್ದು ವಿರುದ್ಧ ಧರ್ಮಗಳು ಇರೋದಿಲ್ಲ. ಹೀಗೆ 3: ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ, ಏಕಕಾಲದಲ್ಲಿ ಏನೇ ಭಿನ್ನ ಸ್ಥಳದಲ್ಲಿ ಇರುವಿಕೆ, ಏಕಕಾಲದಲ್ಲಿ ವಿರುದ್ಧ ಧರ್ಮ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಪರಸ್ಪರ ಭಿನ್ನರಾಗಿರ್ತಕ್ಕಂತಹ ಎರಡು ವ್ಯಕ್ತಿಗಳು ಅಥವಾ ಹೆಚ್ಚು ವ್ಯಕ್ತಿಗಳು, ಅನೇಕ ವ್ಯಕ್ತಿಗಳು ಇದ್ದರೆ ಅವರಲ್ಲಿ ಇದು ಕೂಡಬಹುದು. ಅನೇಕ ವಸ್ತುಗಳಲ್ಲಿ ಕೂಡಬಹುದು. ಅನೇಕ ವ್ಯಕ್ತಿ, ಅನೇಕ ವಸ್ತು, ಇವುಗಳಲ್ಲಿ ಈ ಅಂಶ ಕೊಡುತ್ತೆ. ಪರಸ್ಪರ ಭಿನ್ನಾಭಿಪ್ರಾಯ, ಭಿನ್ನ ದೇಶಗಳಲ್ಲಿ ಇರುವಿಕೆ, ವಿರುದ್ಧವಾಗಿರ್ತಕ್ಕಂತಹ ಧರ್ಮ ಇರುವಿಕೆ ಏಕಕಾಲದಲ್ಲಿ ಎಂಬತಕ್ಕಂಥದ್ದು ಕೊಡುತ್ತೆ. ಆದರೆ ಏಕಕಾಲದಲ್ಲಿ ಒಬ್ಬನಲ್ಲಿ ಒಂದೇ ವಸ್ತುವಿನಲ್ಲಿ ಇದು ಅಸಂಭಾವಿತ. ಒಬ್ಬ ವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯ, ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ, ಏಕಕಾಲದಲ್ಲಿ ಭಿನ್ನವಾದ ವಿರುದ್ಧ ಧರ್ಮಗಳು, ಏಕಕಾಲದಲ್ಲಿಯೇ ಭಿನ್ನ ದೇಶ ತತ್ವ, ಇದು ಏಕ ವ್ಯಕ್ತಿಯಲ್ಲಿ ಕೂಡಲ್ಲ. ಅಭಿಪ್ರಾಯ ಬಿಟ್ಟು ಇಲ್ಲಿ ಎರಡು ವಸ್ತುಗಳಲ್ಲಿ ಆಗಬೇಕಾದ್ರೆ ಜಡದಲ್ಲಿ ಅಭಿಪ್ರಾಯ ಇಲ್ಲ, ಅದು ಬಿಟ್ಟು ಆ ವಸ್ತುವಿನಲ್ಲಿಯೂ ಕೂಡ ಏಕಕಾಲದಲ್ಲಿ ವಿರುದ್ಧವಾದಂತಹ ಧರ್ಮಗಳಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಏಕಕಾಲದಲ್ಲಿಯೇ ಆ ವಸ್ತು ಎರಡು ಕಡೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಅಸಂಭಾವಿತ. ಏನು ನಿಮಗೆ ಸಿಹಿ ಅನುಭವ ಬರೋದೇ ಇಲ್ಲ, ಬರೀ ಕಹಿ ಅನುಭವ ಬರೋದಿಲ್ಲ. ಮಿಶ್ರಣ ಮಾಡಿದ್ರೆ ನಿಮಗೆ ಅನುಭವ ಬರೋದು ಒಂದೇ, ಎರಡು ಒಟ್ಟಿಗೆ ಬರಲ್ಲ. ಮೊದಲು ಸಿಹಿ ಅನುಭವ ಬಂತು, ಆಮೇಲೆ ಕಹಿ ಅನುಭವ ಬಂತು. ಅಲ್ಲಿ ಕೂಡ ಕಾಲಭೇದ ಇದೆ. 1 ಗಂಟೆ ವ್ಯತ್ಯಾಸ ಇರಬೇಕು ಅಂತಿಲ್ಲ, 1 ಕ್ಷಣ ಆದರೂ ಸಾಕು. ಅಂದರೆ ಏಕ ವ್ಯಕ್ತಿಯಲ್ಲಿ ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಇರೋದಿಲ್ಲ. ಒಬ್ಬನೇ ವ್ಯಕ್ತಿ ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಇರೋದಿಲ್ಲ. ಒಬ್ಬನೇ ವ್ಯಕ್ತಿಯಲ್ಲಿ ಏಕಕಾಲದಲ್ಲಿ ವಿರುದ್ಧವಾಗಿರ್ತಕ್ಕಂಥ ಧರ್ಮಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯ ಅಥವಾ ಎರಡು ಕಡೆಯಲ್ಲಿ ಇರುವಿಕೆ ಹೇಳಲಿಕ್ಕೆ ಬರುವುದಿಲ್ಲ. ಯುಗಪಥ ಅಂದರೆ ಏಕಕಾಲ ಅಂತ, ಒಟ್ಟಿಗೆ ಒಂದೇ ಕಾಲದಲ್ಲಿ. ಹಾಗಾದರೆ ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತಂದರೆ ಏನರ್ಥ? ವ್ಯಕ್ತಿಗಳಲ್ಲಿ ಭೇದ ಇದೆ. ಏಕಕಾಲದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತಾದರೆ ವ್ಯಕ್ತಿಗಳಲ್ಲಿ ಭೇದ ಇದೆ ಅಂತ ಒಪ್ಪಲೇಬೇಕು. ಏಕೆ ಏಕಕಾಲದಲ್ಲಿ ಒಬ್ಬನಲ್ಲಿ ಏನೇ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇದೆ. ಭಿನ್ನಾಭಿಪ್ರಾಯ ಕಂಡು ಬರ್ತಾ ಇದೆ ಅಂತಾದರೆ ವ್ಯಕ್ತಿ ಭೇದ ಇದೆ ಅಂತ ಹೇಳಲೇಬೇಕು. ಹಾಗೆ ಏಕಕಾಲದಲ್ಲಿ ಎರಡು ಕಡೆಯಲ್ಲಿ ಇದ್ದಾನೆ ಅಂತಾದರೆ ದೇವರನ್ನೊಬ್ಬನ ದೇವರನ್ನು ಬಿಟ್ಟು ಮತ್ತು ಸಾಂಶರಾದಂತಹ ದೇವತೆಗಳನ್ನು ಬಿಟ್ಟು ಉಳಿದೆಲ್ಲ ಜೀವರನ್ನು ಏನು ಹೇಳಲಿಕ್ಕೆ ಬರಲ್ಲ. ಏಕಕಾಲದಲ್ಲಿ ಎರಡು ಕಡೆಯಲ್ಲಿದ್ದಾನೆ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಇಂದ್ರ ಸ್ವರ್ಗಲೋಕದಲ್ಲೂ ಇದ್ದ, ಅವನ ಅಂಶ ಅರ್ಜುನ ಭೂಲೋಕದಲ್ಲಿ ಇದ್ದ. ಅದು ಅವರಿಗೆ ಎರಡು ಕಡೆಯಲ್ಲಿ ಇರುವಿಕೆ ಅಂತಕ್ಕಂಥದ್ದು ಕೂಡುತ್ತೆ ಸಾಂಶ ಜೀವ. ಹೌದು,
ಹೌದು ಹೌದು ಅದಾಗುತ್ತೆ. ಬರುತ್ತೆ. ಅಲ್ಲಿ ಇಂದ್ರನಿಗೆ ದೇವರ ಬಗ್ಗೆ ಸರಿಯಾದ ಜ್ಞಾನ ಇತ್ತು, ಅರ್ಜುನನಿಗೆ ಕೃಷ್ಣನ ಬಗ್ಗೆ ಕೆಲವೊಂದು ಬಾರಿ ತಿರೋಧಾನ ಇತ್ತು. ಯುಗಪತ್ ಏಕಕಾಲದಲ್ಲಿ ಮತಿಭೇದ ಭಿನ್ನಾಭಿಪ್ರಾಯವು ಯುಗಪತ್ ಏಕಕಾಲದಲ್ಲಿ ಸ್ಥಾನಭೇದವು ಯುಗಪತ್ ಏಕಕಾಲದಲ್ಲಿ ವೈಲಕ್ಷಣ್ಯಂ ವಿರುದ್ಧ ಧರ್ಮಗಳು ಭಿನ್ನಯೋ ಏವ ಪರಸ್ಪರ ಭಿನ್ನರಾದ ಎರಡು ಅಥವಾ ಅಧಿಕ ವ್ಯಕ್ತಿಗಳಲ್ಲಿಯೇ ಅಥವಾ ಎರಡು ವಸ್ತುಗಳಲ್ಲಿ ಇರುತ್ತದೆ. ಅನ್ಯಥಾ ಆ ವಸ್ತುಗಳಲ್ಲಿ ಭೇದ ಇಲ್ಲ ಅಂತಾದರೆ ಅಲ್ಲಿ ಮತಿಭೇದವೂ ಇರುವುದಿಲ್ಲ, ಸ್ಥಾನಭೇದವೂ ಇರುವುದಿಲ್ಲ, ವಿರುದ್ಧ ಧರ್ಮವೂ ಕೂಡ ಇರುವುದಿಲ್ಲ. ಯುಗಪತ್ ಏಕಕಾಲದಲ್ಲಿ ಮತಿಭೇದ ಭಿನ್ನಾಭಿಪ್ರಾಯವು ಯುಗಪತ್ ಏಕಕಾಲದಲ್ಲಿ ಸ್ಥಾನಭೇದವು ಯುಗಪತ್ ಏಕಕಾಲದಲ್ಲಿ ವೈಲಕ್ಷಣ್ಯಂ ವಿರುದ್ಧ ಧರ್ಮವು ಭಿನ್ನಯೋ ಏವ ಇಬ್ಬರು ಬೇರೆ ಬೇರೆಯಾದವರು ಅಥವಾ ಅದಕ್ಕಿಂತ ಅಧಿಕರಾದವರು ಅವರಲ್ಲಿ ಮಾತ್ರ ಇದು
ಭೇದ ಎಂಬತಕ್ಕಂಥದ್ದು ಇದ್ದೇ ಇದೆ ಅಲ್ಲಿಯೂ ಕೂಡ. ಅದರಿಂದಾಗಿ ಇಬ್ರು ಅಂತಾನೆ ಹೇಳೋದು, ಅಲ್ಲಿ ಕಾಣ್ತಾ ಇಲ್ಲ. ಎಲ್ಲಿ ಮತಿಭೇದ ಇದೆಯೋ ಅಂತ ಬೇರೆ ಬೇರೆ ಆಗಿದ್ರೂ ಕೂಡ ಪುನಃ ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಇಲ್ಲಿ ಬೇರೆ, ಇಬ್ಬರು, ಇಬ್ಬರು ಅಂತ ಈ ರೀತಿಯಾದಂತಹ ಪದಗಳಿದೆಯಲ್ಲ, ಈ ಪದಗಳಿಗೆ ಬೇರೆ ಅಲ್ಲ, ಇಬ್ಬರಲ್ಲ ಎಂಬತಕ್ಕಂತಹ ಅರ್ಥ ಯಾರಾದರೂ ಹೇಳ್ತಾರಾ? ಅಯಂ ಅನ್ಯಃ ಅಯಂ ಅನ್ಯಃ, ಇವನು ಬೇರೆ ಇವನು ಬೇರೆ. ಇಲ್ಲಿ ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀವಿ. ಆ ಬೇರೆ ಬೇರೆ ಪದ ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಆವಾಗ ಇವರಿಬ್ಬರು ಒಂದೇ ಅಂತ ಯಾರಾದರೂ ಹೇಳ್ತಿದ್ರಾ? ಇಲ್ಲ. ಹಾಗಾದರೆ ಬೇರೆ ಬೇರೆ ಅಂತ ಹೇಳಿದ್ದು ಯಾಕೆ? ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಇಟ್ಟುಕೊಂಡೆ. ಭಿನ್ನಾಭಿಪ್ರಾಯ ಎಂಬುವ ಅರ್ಥ ಇಟ್ಕೊಳ್ಳದೇನೆ ಬೇರೆ ಬೇರೆ ಅಂತ ಅವರು ಅರ್ಥ ಹೇಳಿಲ್ಲ ಅಂತಾದರೆ, ಬೇರೆ ಬೇರೆ ಅಂತ ಶಬ್ದ ಪ್ರಯೋಗ ಮಾಡಲಿಲ್ಲ ಅಂತಾದರೆ ಇವನು ಅವನು ಇಬ್ಬರು ಒಂದೇ ಅಂತ ಯಾರಾದರೂ ಅಂದ್ಕೊಳ್ತಿದ್ರಾ? ಎರಡು ಕಾಣಿಸ್ತಾ ಇದ್ದಾರೆ, ಇಬ್ಬರು ಪ್ರತ್ಯೇಕವಾಗಿ ಇಬ್ಬರು ಅಂತಲೇ ಅಂದ್ಕೊಳ್ತಾ ಇದ್ರು. ಹಾಗಾದರೆ ಇಬ್ಬರು ಬೇರೆ ಬೇರೆ ಅಂದರೆ ಭಿನ್ನಾಭಿಪ್ರಾಯ ಅಂತಲೇ ಅರ್ಥ. ಇಬ್ಬರು ಒಂದೇ ಅಂತ ಹೇಳಿದ್ರೆ ಇವಾಗ ಭಿನ್ನಾಭಿಪ್ರಾಯ ಇಲ್ಲ ಎಂಬುದಾಗಿ ಅರ್ಥ. ಹಾಗೆ ದ್ವಾಸುಪರ್ಣ ಎಂಬತಕ್ಕಂಥ ಶ್ರುತಿಯಲ್ಲಿ ಎರಡಿದೆ, ದ್ವೌ ಅಂತಿದೆ. ಆಮೇಲೆ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋಹ ಅನ್ಯಃ ಅಂತ ಪದ ಇದೆ. ತಯೋಹ ಅನ್ಯಃ ಅಂತ ಪದವೂ ಇದೆ. ಹೀಗೆ ದ್ವೌ ಎಂಬತಕ್ಕಂಥ ಪದವೂ ಇದೆ, ಅನ್ಯಃ ಎಂಬತಕ್ಕಂತಹ ಪದವೂ ಇದೆ. ಆದ್ದರಿಂದ ಏನಾಯಿತು ಅಂತಂದರೆ ಈ ಪದಗಳಿಗೆ ಒಂದೇ ಹಕ್ಕಿ ಬೇರೆ ಅಲ್ಲ ಎಂಬುದಾಗಿ ಅರ್ಥ ಗೊತ್ತಾಗುತ್ತೆ. ಆದರೆ ಒಂದೇ ಹಕ್ಕಿ ಬೇರೆ ಅಲ್ಲ ಎಂಬುದಾಗಿ ದ್ವೌ ಅಂತ ಹೇಳಿಕ್ಕೆ ಬರುತ್ತಾ? ದ್ವೌ ಅಂತಿರೋದ್ರಿಂದ ಒಂದೇ ಹಕ್ಕಿ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲ. ಅನ್ಯ ಅಂತ ಹೇಳಿದ್ರಿಂದ ಒಂದೇ ಹಕ್ಕಿ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲ. ಅದರಿಂದಾಗಿ ದ್ವೌ ಅಂತ ಹೇಳಿರೋದ್ರಿಂದಲೂ ಅನ್ಯ ಎಂಬತಕ್ಕಂಥದ್ದು ಹೇಳಿದ್ರಿಂದಲೂ ಕೂಡ ಒಂದೇ ಹಕ್ಕಿ ಮತ್ತು ಇದು ಬೇರೆ ಅಲ್ಲ ಅಂತ ಈ ರೀತಿ ಅರ್ಥ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಈ ಶ್ರುತಿ ಜೀವಬ್ರಹ್ಮರ ಐಕ್ಯವನ್ನು ಹೇಳ್ತಾನೆ ಇಲ್ಲ. ಅಯಂ ಇವನು, ಅನ್ಯಃ ಬೇರೆ, ಅಯಂ ಇವನು, ಅನ್ಯಃ ಬೇರೆ ಇತಿ ಈ ರೀತಿಯಲ್ಲಿ ಉಕ್ತೆ ಹೇಳಿದಾಗ, ಹಾಗೆ ಇಮೌ ದ್ವೌ ಇವರು ಇಬ್ಬರು ಇತಿ ಉದಿತೆ ಚ ಹೇಳಿದಾಗಲೂ ಕೂಡ ಇಮೌ ಇವರಿಬ್ಬರು ಭಿನ್ನೌ ಬೇರೆ ಬೇರೆ ಇತಿ ಈ ರೀತಿಯಲ್ಲಿ ಪ್ರೋಕ್ತೆ ಹೇಳಿದಾಗ ಅನ್ಯಃ ಅರ್ಥ ಬೇರೆ ಅರ್ಥವು ಅಂದರೆ ಇವನು ಬೇರೆ ಅಲ್ಲ, ಇವನು ಭಿನ್ನನಲ್ಲ, ಇವರಿಬ್ಬರಲ್ಲ ಎಂಬತಕ್ಕಂಥ ಅರ್ಥವು ಮಾನ್ಯತೆ ಕಿಂ ಯಾರಿಂದಲಾದರೂ ಆಧರಿಸಲ್ಪಡುತ್ತೇನೋ? ಇಲ್ಲವೇ ಇಲ್ಲ. ಅಯಂ ಇವನು ಅನ್ಯಃ ಬೇರೆ, ಅಯಂ ಇವನು ಅನ್ಯಃ ಬೇರೆ ಇತಿ ಈ ರೀತಿಯಲ್ಲಿ ಉಕ್ತೆ ಹೇಳಿದಾಗ, ಹಾಗೆ ಇಮೌ ಇವರಿಬ್ಬರು, ದ್ವೌ ಇಬ್ಬರು ಇತಿ ಈ ರೀತಿಯಲ್ಲಿ ಚ ಉದಿತೆ ಹೇಳಿದಾಗಲೂ ಕೂಡ ಇಮೌ ಇವರಿಬ್ಬರು ಭಿನ್ನೌ ಬೇರೆ ಬೇರೆ ಇತಿ ಪ್ರೋಕ್ತೆ ಹೇಳಿದಾಗಲೂ ಕೂಡ ಅನ್ಯಃ ಅರ್ಥ ಬೇರೆ ಅರ್ಥವು ಇವರು ಬೇರೆ ಅಲ್ಲ, ಇಬ್ಬರು ಅಲ್ಲ, ಬೇರೆ ಬೇರೆ ಅಲ್ಲ ಎಂಬತಕ್ಕಂಥ ಅರ್ಥವು ಮಾನ್ಯತೆ ಕಿಂ ಯಾರಿಂದಲಾದರೂ ಆಧರಿಸಲ್ಪಡುತ್ತೇನೋ? ಇಲ್ಲವೇ ಇಲ್ಲ. ಪದಾಂತರ ಬಲಾದಪಿ ಅರ್ಥಾಂತರ ಶಂಕಾ ನ ಅತ್ರ ಘಟತೆ ಇತ್ಯಾಹ ಅನ್ಯೋಯಮಿತಿ ಅಂತ ಹಿಂದೆ ಹೇಳಿದರು. ಸಯುಜೌ ಸಖಾಯೌ ಎಂಬತಕ್ಕಂತಹ ಪದ ಇದೆ. ಆದ್ದರಿಂದಾಗಿ ಅಲ್ಲಿ ಮತಿಭೇದ ಎಂಬತಕ್ಕಂಥದ್ದು ಇಲ್ಲ, ಸ್ಥಾನಭೇದವೂ ಇಲ್ಲ, ಒಂದೇ ಶರೀರದಲ್ಲಿ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಪದಾಂತರ ಬಲ ಬೇರೆ ಪದ ಇದೆ. ಏನಂತ? ದ್ವೌ ಮತ್ತು ಅನ್ಯಃ ಎಂಬತಕ್ಕಂಥ ಪದ ಇದೆ. ಈ ಪದ ಇರೋದ್ರಿಂದಲೂ ಕೂಡ ಅರ್ಥಾಂತರ ಶಂಕ ಅತ್ರ ನ ಘಟತೆ, ಬೇರೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ, ಭೇದವನ್ನೇ ಹೇಳಬೇಕು, ಅಭೇದ ಅಂತ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅನ್ಯೋಯಮಿತಿ ತಯೋಹ ಇತಿ ದ್ವಿವಚನಾಂತ ಪದೇನ ದ್ವೌ ಪ್ರಸ್ತಾವ್ಯ. ಅಲ್ಲಿ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅಂತಿದೆ. ತಯೋಹ ಅಂತ ಇಬ್ಬರಲ್ಲಿ ಅಂತ ಹೇಳಿದೆ. ಹಾಗಾದರೆ ತಯೋಹ ಅಂತ ದ್ವಿವಚನಾಂತವಾದ ಪದ,
ದ್ವಿವಚನಾಂತವಾದ ಪದ ಏನು ಹೇಳುತ್ತೆ? ಇಬ್ಬರನ್ನು ಹೇಳುತ್ತೆ. ರಾಮೌ ಅಂತ ಹೇಳಿದ್ರೆ ಅವಾಗ ರಾಮ ರಾಮ ಇಬ್ಬರು ಅಂತ ಅರ್ಥ. ರಾಮೌ ದ್ವಿವಚನ ಇದೆ ಅಂತಂದರೆ ರಾಮ ಅಥವಾ ರಾಮಕೃಷ್ಣೌ ಅಂತಂದರೆ ರಾಮಕೃಷ್ಣ ಅಂತ ಇಬ್ಬರು ಎಂಬುದಾಗಿ ಅಲ್ಲಿ ದ್ವಿವಚನ ಎಂಬತಕ್ಕಂಥ ದ್ವಿವಚನಾಂತವಾದ ಪದದಿಂದ ದ್ವೌ ಎಂಬುದಾಗಿ ಹೇಳಿ ಪುನಃ ಅಯಮನ್ಯಃ ಎಂಬುದಾಗಿ ಪ್ರತ್ಯೇಕ ಇತಿ ಪುನಃ ವಿವಿಚ್ಯ ಕಥನೆ ಸತಿ ಈ ರೀತಿಯಲ್ಲಿ ಬಿಡಿಸಿ ಹೇಳಿದರೆ ಅವಾಗ ದ್ವೌ ಭಿನ್ನೌ ಇಮೌ ಇತಿ ಚ ಸ್ಪಷ್ಟಂ ದ್ವಿವಚನಾಂತ ಪದೇನ ಕಥನೆ ಚ ಸತಿ. ಹಾಗೆ ಅಯಮನ್ಯ ತಯೋ ದ್ವಿವಚನ ಹೇಳಿದರು, ಆಮೇಲೆ ಅನ್ಯ ಅಂತ ಹೇಳಿದ್ದಾರೆ. ಹಾಗಾದರೆ ಅಯಮನ್ಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ದ್ವೌ ಸುಪರ್ಣೌ ಎಂಬುದಾಗಿ ಇಮೌ ದ್ವೌ ಎಂಬುದಾಗಿ ಹೇಳಿದ್ದಾರೆ. ಸಖಾಯೌ ಸಯುಜೌ ಎಂಬುದಾಗಿ ಭಿನ್ನೌ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಹೀಗೆ ತಯೋ ಎಂಬುದಾಗಿ ದ್ವಿವಚನಾಂತ ಪದದಿಂದ ಇಬ್ಬರನ್ನು ಪ್ರಸ್ತಾಪ ಮಾಡಿ ಆಯಿತು. ಆಮೇಲೆ ಪುನಃ ಅನ್ಯ ಎಂಬುದಾಗಿ ಶಬ್ದದಿಂದ ಹೇಳ್ತಾ ಇದ್ದಾರೆ. ದ್ವೌ ಇಮೌ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಮೌ ಭಿನ್ನೌ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕಥನೆ ಚ ಸತಿ ಹೇಳ್ತಾ ಇರಬೇಕಾದರೆ ಅನ್ಯಾರ್ಥ ಮತಿಭೇದ ಸ್ಥಾನಭೇದಾದ್ಯರ್ಥ. ಅಲ್ಲಿ ಸ್ಥಾನಭೇದ ಮತಿಭೇದ ಎಂಬತಕ್ಕಂಥ ಅರ್ಥ ಯಾರೂ ಹೇಳೋದಿಲ್ಲ. ಮತ್ತೇನು ಹೇಳ್ತಾರೆ? ಸ್ವರೂಪಭೇದ ಎಂಬತಕ್ಕಂಥ ಅರ್ಥವನ್ನೇ ಹೇಳ್ತಾರೆ. ಶತಶಃ ಮತಿಭೇದ ಸ್ಥಾನಭೇದ ಜ್ಞಾತೇಪಿ ಏಕಸ್ಮಿನ್ ದ್ವಿವಚನಾಂತ ಪದ ಪ್ರಯೋಗ ಅದರ್ಶನ. ಎಲ್ಲಿ ವ್ಯಕ್ತಿಯಲ್ಲಿ ಮತಿಭೇದ ಸ್ಥಾನಭೇದ ಎಂಬತಕ್ಕಂಥದ್ದು ಕಂಡಿದೆ, ಮತಿಭೇದವೂ ಇದೆ, ಸ್ಥಾನಭೇದವೂ ಇದೆ. ಅಂತಹ ಕಡೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ 100 ಬಾರಿ ನೀವು ಇವನು ಬೇರೆ ಅಂತ ಹೇಳಿದ್ರೆ ಯಾರಾದರೂ ದ್ವಿವಚನಾಂತ ಪದ ಪ್ರಯೋಗ ಮಾಡ್ತಾರಾ? ಮತಿಭೇದ ಇದೆ, ಸ್ಥಾನಭೇದ ಇದೆ. ಮತಿಭೇದ ಸ್ಥಾನಭೇದ ಎಂಬತಕ್ಕಂಥದ್ದು ತಿಳಿದಾಗ ಒಬ್ಬ ವ್ಯಕ್ತಿಯಲ್ಲಿ ಯಾರಾದರೂ ದ್ವಿವಚನಾಂತ ಪ್ರಯೋಗ ಮಾಡಿದ್ದು 100 ಬಾರಿ ಕಂಡಿದ್ರೂ ಕೂಡ ದ್ವಿವಚನಾಂತ ಪ್ರಯೋಗ ಕಂಡಿದೆಯಾ? ಇಲ್ಲ. ಒಬ್ಬನ ವ್ಯಕ್ತಿಯಲ್ಲಿ ಸ್ಥಾನಭೇದ ಕಂಡಿದೆ, ಮತಿಭೇದವೂ ಕಂಡಿದೆ, ಭಿನ್ನಾಭಿಪ್ರಾಯ ಕಂಡಿದೆ, ಬೇರೆ ಬೇರೆ ಕಡೆಯಲ್ಲಿ ಕಂಡಿದ್ದಾನೆ. ಅಂದ ಮಾತ್ರಕ್ಕೆ ದ್ವೌ ಅಂತ ಯಾರಾದರೂ ಪ್ರಯೋಗ ಮಾಡ್ತಾರಾ? ಅಲ್ಲಿದ್ದವನೊಬ್ಬ ಇಲ್ಲಿದ್ದವನೊಬ್ಬ ಅಂತ ಇಬ್ಬರು ಅಂತ ಯಾರಾದರೂ ಹೇಳ್ತಾರಾ? ಆ ಅಭಿಪ್ರಾಯವುಳ್ಳ ಒಬ್ಬನಲ್ಲಿನೇ ಆ ಅಭಿಪ್ರಾಯವುಳ್ಳವನು ಈ ಅಭಿಪ್ರಾಯವುಳ್ಳವನು ಇಬ್ಬರು ಅಂತ ಹೇಳ್ತಾರಾ? ಇಲ್ಲ. ಈ ರೀತಿಯಲ್ಲಿ ಎಲ್ಲಿಯೂ ಆ ಭೇದ ಎಂಬತಕ್ಕಂಥದ್ದು ಕಂಡೇ ಇಲ್ಲ. ಅನ್ಯ ಅರ್ಥ ಮಾನ್ಯತೆ ಕಿಂ? ಯಾರಾದರೂ ಈ ಬೇರೆ ಬೇರೆ ಎಂಬತಕ್ಕಂಥ ಅರ್ಥವನ್ನು ಆಧರಿಸ್ತಾರೇನು, ಒಪ್ತಾರೇನು? ಇಲ್ಲವೇ. ಕ್ರಮಿಕ್ರಮ ಭೇದಾದೇರಪಿ ಶಂಕಾನಾತ್ರ ಘಟತೆ ಇತಿ ಭಾವ ಅಂತ. ಇಲ್ಲಿ ಕ್ರಮಿ ಇಷ್ಟು ವಾಕ್ಯ ಇಲ್ಲ, ಇದರಲ್ಲಿ ಇಲ್ಲ ಅದು. ಆದರೆ ಈ ಹೊಸದಾಗಿ ಮುದ್ರಿತವಾದ ಪುಸ್ತಕದಲ್ಲಿ ಇದೆ. ಕ್ರಮವುಳ್ಳದ್ದು ಕ್ರಮ ಎಂಬತಕ್ಕಂಥ ಈ ಭೇದವೂ ಕೂಡ ಅಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ವಿರುದ್ಧ ಧರ್ಮಕ್ಕೆ ಸ್ವರೂಪ ಭೇದ ಸಾಧಕ ಉಪಪತ್ತಿ ಸದ್ಭಾವಾಚ್ಚ ಅಂತ. ಅಲ್ಲಿ ತಯೋ ಅನ್ಯ ಪಿಪ್ಪನಂ ಸ್ವಾದು ಅತ್ತಿ ಅನಷ್ಟನ್ ಅನ್ಯ. ನೋಡಿ, ಅನ್ಯ ಅಂತ ಎರಡಿದೆ. ಒಬ್ಬನಲ್ಲಿ ಸ್ವಾದು ಅತ್ತಿ ಅನಷ್ಟನ್, ಒಬ್ಬನಲ್ಲಿ ಭೋಗ ಇದೆ, ಇನ್ನೊಬ್ಬರಲ್ಲಿ ಭೋಗ ಇಲ್ಲ. ಅದನ ಇದೆ, ಇನ್ನೊಬ್ಬರಲ್ಲಿ ಅದನ ಇಲ್ಲ. ಈ ರೀತಿಯಾಗಿ ವಿರುದ್ಧವಾದ ಧರ್ಮ ಎಂಬತಕ್ಕಂಥದ್ದು ಅದು ವಿರುದ್ಧ ಧರ್ಮಕ್ಕೆ ಸ್ವರೂಪ ಭೇದ ಸಾಧಕ, ಅದಕ್ಕೆ ಉಪಪತ್ತಿ ಎಂಬತಕ್ಕಂಥದ್ದು ಯುಕ್ತಿ ಎಂಬತಕ್ಕಂಥದ್ದು ಇದೆ. ಆದ್ದರಿಂದಾಗಿ ಇಲ್ಲಿ ಸ್ವರೂಪ ಭೇದ ಎಂಬತಕ್ಕಂಥದ್ದನ್ನೇ ಹೇಳಬೇಕು. ಸ್ವರೂಪ ಭೇದ ಇಲ್ಲದೇನೆ ಸಯುಜವು ಸಖಾಯೋ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಸ್ವರೂಪ ಭೇದ ಒಪ್ಪಲ್ಲ, ಸ್ವರೂಪ ಭೇದ ಒಪ್ಪಲ್ಲ. ಜೀವ ಪರಮಾತ್ಮರಿಗೆ ಸಯುಜವು ಸಖಾಯವು ಅಂತಂದರೆ ಅಲ್ಲಿ ಸ್ವರೂಪ ಭೇದವನ್ನು ಒಪ್ಪಲ್ಲ. ಅದನ್ನು ಹೇಳ್ತು, ಸ್ವರೂಪ ಭೇದವನ್ನು ಒಪ್ಪಬೇಕು. ಬದ್ಧತ್ವ ಪೂರ್ಣತಾತೃತ್ವ ಪೂರ್ವೈ ಜೀವ ಪ್ರಕಾಶಕೈ
ನಿತ್ಯಮುಕ್ತತ್ವ ಪೂರ್ಣತ್ವ ಅನತ್ರತ್ವಾದ್ಯೈಃ ಪರೈಃ ಪ್ರಿಯೈಃ ವಿರುದ್ಧಧರ್ಮ ಸದ್ರತ್ನೈಃ ಚೂಡಾರತ್ನಾಯಿತೈಃ ಸದಾ ಅಲಂಕೃತಾ ಭೇದವಾಕ್ತು ನೈವ ಸ್ವಾರ್ಥಂ ವಿಮುಂಚತಿ ಏಕಾಸ್ಯೋ ವಾ ದಶಾಸ್ಯೋ ವಾ ತಾನ್ನ ಭೀಷಯಿತುಂ ಕ್ಷಮಃ. ಜೀವಾಂತ ತಿಳಿದು ಬರುವ, ಜೀವಾಂತ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದಂತಹ ಅನೇಕ ಧರ್ಮವನ್ನು ಅಲ್ಲಿ ಹೇಳಿದ್ದಾರೆ. ಯಾವುದದು? ಬದ್ಧತ್ವ, ಅಪೂರ್ಣತ್ವ, ಅತೃತ್ವ. ಸಂಸಾರ ಬಂಧನ ಜೀವನಿಗಿದೆ, ಬದ್ಧತ್ವ ಇದೆ. ಜೀವನಲ್ಲಿ ಗುಣಪೂರ್ಣತ್ವ ಇಲ್ಲ, ಅಪೂರ್ಣತ್ವ ಇದೆ. ಹಾಗೆಯೇ ಕರ್ಮಫಲ ಭೋಕ್ತೃತ್ವ ಇದೆ. ಅಲ್ಲೇ ಹೇಳಿದ್ದಾರೆ, ಜೀವನಲ್ಲಿ ಕರ್ಮಫಲ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಹೀಗೆ ಜೀವಾಂತ ತಿಳ್ಕೊಳ್ಳಿಕ್ಕೆ ಸಹಾಯಕವಾಗಿರ್ತಕ್ಕಂತಹ ಧರ್ಮಗಳನ್ನು ಅಲ್ಲಿ ಹೇಳಿದ್ದಾರೆ. ಬದ್ಧತ್ವ, ಅಪೂರ್ಣತ್ವ ಮತ್ತು ಅತೃತ್ವ. ಪರಮಾತ್ಮ ಅಂತ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ಧರ್ಮವನ್ನು ಹೇಳಿದ್ದಾರೆ. ಅದ್ಯಾವುದು ಅಂತಂದರೆ ನಿತ್ಯ ಮುಕ್ತತ್ವ, ಪೂರ್ಣತ್ವ, ಅನತೃತ್ವ. ಭಗವಂತನಲ್ಲಿ ನಿತ್ಯ ಮುಕ್ತತ್ವ ಇದೆ. ಜೀವನಲ್ಲಿರುವಂತಹ ಬದ್ಧತ್ವಕ್ಕೆ ವಿರುದ್ಧವಾದ, ಜೀವನಲ್ಲಿರುವಂತಹ ಅಪೂರ್ಣತ್ವಕ್ಕೆ ವಿರುದ್ಧವಾದಂತಹ ನಿತ್ಯ ಪೂರ್ಣತ್ವ ಇದೆ. ನಿತ್ಯ ಮುಕ್ತತ್ವ ಇದೆ, ನಿತ್ಯ ಪೂರ್ಣತ್ವವೂ ಇದೆ. ಜೀವನಲ್ಲಿ ಪೂರ್ಣತ್ವ ಬರುತ್ತೆ, ಪರಮಾತ್ಮನಲ್ಲಿರುವಂಥ ಪೂರ್ಣತ್ವ ಬರಲ್ಲ. ಆದರೆ ಸಾಧನೆ ಮಾಡಿದಾಗ ಪೂರ್ಣತ್ವ ಪಡ್ಕೊಳ್ತಾನೆ, ಆದ್ದರಿಂದ ನಿತ್ಯ ಅಲ್ಲ. ಪರಮಾತ್ಮನಲ್ಲಿ ನಿತ್ಯ ಪೂರ್ಣತ್ವ. ಹಾಗೆಯೇ ಪರಮಾತ್ಮನಲ್ಲಿ ಅನತೃತ್ವ, ಅತೃತ್ವ ಇಲ್ಲ. ಅನಷ್ಟನನ್ಯ, ಅವನು ತಿನ್ನಲ್ಲ. ತಿನ್ನಲ್ಲ ಅಂದರೆ ಕರ್ಮಫಲ ಭೋಗ ಅವನಿಗಿಲ್ಲ. ಕರ್ಮಫಲ ಭೋಗದಿಂದ ವಿಕಾರ ಇಲ್ಲ. ಕರ್ಮಫಲ ಭೋಗ ಇಲ್ಲ ಅಂದರೆ ಏನರ್ಥ? ಕರ್ಮಫಲ ಭೋಗದಿಂದ ವಿಕಾರ ಎಂತಕ್ಕಂಥದ್ದು ಇಲ್ಲ. ಈ ರೀತಿಯಲ್ಲಿ ಜೀವನಲ್ಲಿ ಇಲ್ಲದೇ ಇರುವ ಪರಮಾತ್ಮ ಅಂತ ತಿಳ್ಕೊಳ್ಳಿಕ್ಕೆ ಸಹಾಯಕವಾದಂತಹ ಧರ್ಮಗಳನ್ನು ಕೂಡ ಆ ಶ್ರುತಿ ಹೇಳಿದೆ. ಯಾವುದು? ಯಾವ ಭೋಗವೂ ಇಲ್ಲ. ನಿತ್ಯ ತೃಪ್ತನಾದವನು. ಯಾರಿಗೆ ಭೋಗ? ಅತೃಪ್ತನಾದವನಿಗೆ ಭೋಗ ಬೇಕು. ಅದೇ ಹೇಳಿದ, ಆನಂದ ಭೋಗ ಮಾಡ್ತಾನೆ ಅಂತಂದರೆ ಅದು ಕೂಡ ಭಗವಂತನಿಗೆ ಬಯಕೆ ಇದ್ದು, ಜೀವ ಯಾವ ರೀತಿಯಲ್ಲಿ ಸಂಸಾರಾವಸ್ಥೆಯಲ್ಲಿ ದುಃಖವನ್ನು ಅನುಭವಿಸಿದ್ರಿಂದ ಸುಖ ಅನುಭವಿಸಬೇಕು ಅಂತ ಬಯಸಿ ಆನಂದವನ್ನು ಅನುಭವಿಸ್ತಾನೋ, ಹಾಗೆ ಭಗವಂತ ಇಲ್ಲದೇ ಇದ್ದದ್ದನ್ನು ಬಯಸಿ ಅನುಭವಿಸೋದಲ್ಲ. ಅದಿಲ್ಲ. ಎಲ್ಲವನ್ನೂ ಜೀವರನ್ನು ಹೊಟ್ಟೆಲಿ ಇಟ್ಕೊಳ್ತಾನೆ ಅಷ್ಟೇ. ಅದು ಹಸಿವೆಯಾಗಿ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಲ್ಲ. ಅತೃತ್ವ ಅಂತಂದರೆ ಅತೃ ಅಲ್ಲ, ಅತೃ ಅಂತಲೇ ತಿನ್ನೋನು ಅಂತ. ಅತ್ತ ಅತ್ತ ಅವನಲ್ಲಿರುವ ಧರ್ಮ ಅತೃತ್ವ. ತಿನ್ನುವವನಲ್ಲಿ ಇರುವ ಧರ್ಮ ತಿನ್ನುವಿಕೆ, ಅದು ಅತೃತ್ವ. ಶುಭಂ ಪಿಬತ್ಯ ಸೌನಿತ್ಯಂ ನಾಶುಭಂ ಸಹರಿಃ ಪಿಬೇತ್. ಪರಮಾತ್ಮ ಶುಭ ಕರ್ಮ ಫಲಭೋಗ ಮಾಡ್ತಾನೆ. ಆದರೂ ಯಾಕೆ ಮಾಡ್ತಾರೆ? ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ಪೂರ್ಣಾನಂದನಾದ ಪರಮಾತ್ಮ ಪುನಃ ಕರ್ಮಫಲಭೋಗ, ಶುಭ ಕರ್ಮಫಲಭೋಗ ಯಾಕೆ ಮಾಡ್ತಾನೆ? ನ ಜ್ಞಾಯತೆ. ಅವನ ವ್ಯಾಪಾರ ಯಾಕೆ ಅಂತ ತಿಳಿಯೋದಿಲ್ಲ. ಚಿಂತಾದ್ಭುತ ಶಕ್ತಿ, ಅವನು ಮಾಡ್ತಾನೆ ಅಷ್ಟೇ. ಮಾಡ್ತಾನೆ ಅಂತ ಹೇಳ್ಬೋದು. ಯಾಕೆ ಮಾಡ್ತಾನೆ ಅಂತಂದರೆ ಹೊಟ್ಟೆ ತುಂಬಿದೆ ತಿಂತಾನೆ ಕೂಡಲ್ಲ. ಕಾಫಿ 2 ಲೋಟ ಕುಡ್ದಾಯ್ತು, ಇನ್ನೊಂದು ಲೋಟ ಇದೆ ಕುಡಿರಿಗೆ, ಜಾಸ್ತಿ ಮಾಡಿದ್ದಾರೆ ಅಂದರೆ ಆಗಲ್ಲ. ಹಾಗಲ್ಲ ಭಗವಂತನಿಗೆ. ಆ ಪೂರ್ಣ ಆನಂದ ಆಗಿದ್ದರೂ ಕೂಡ ಪುನಃ ಈ ಜೀವರು ಹೊಸದಾಗಿ ಏನು ಅನುಭವಿಸ್ತಾ ಇದ್ದಾರೆ ಅದನ್ನು ಭಗವಂತ ಅನುಭವಿಸ್ತಾನೆ. ಪೂರ್ಣಾನಂದ ಅನುಭವಿಸ್ತಾನೆ ಹೇಗೆ? ಹೊಟ್ಟೆ ತುಂಬಿದೆ ತಿಂತಾನೆ ಹೇಗೆ?
ಕೊಡಲ್ಲ. ಭಗವಂತನ ಚೇಷ್ಟಾನ ಜ್ಞಾಯತೆ, ಚಿಂತ್ಯಾದ್ಭುತ ಶಕ್ತಿಯಿಂದ ಅವನು ಮಾಡ್ತಾನೆ. ಏನೇನು ಅವನು ಮಾಡಿದ ಪಾಪಕರ್ಮದಿಂದ ಪಿಶಾಚಿ ಶರೀರ ಬರುತ್ತೆ. ಯಾರು ಪಾಪಕರ್ಮ ಮಾಡಿದಾನೋ ಅವನಿಗೆ ಬರುತ್ತೆ. ಈಗ ಜೀವ ಸತ್ತೋದ್ಮೇಲೆ ಕಾಣಿಸಲ್ಲ, ಅವನು ಪಿಶಾಚಿ ಆಗಿದಾನೋ ಬೇರೆ ಹುಟ್ಟಿದಾನೋ ಯಾರಿಗೆ ಗೊತ್ತು? ಕಾಣಿಸಲ್ಲ. ಯಾರು? ಅದೇ ಯಾರು ಪಾಪ ಮಾಡಿದ್ದಾರೋ ಅವರಿಗೆ ಪಿಶಾಚಿ ದೇಹ ಬರುತ್ತೆ. ಅದು ವಾಯವೀಯ ಶರೀರ. ಇವನು ದುಂದುಕಾರಿ, ಅವನು ಪಿಶಾಚಿಯಾಗಿದ್ದ, ಅವನು ಪಾಪ ಮಾಡಿದ್ದ, ಅಪ್ಪ ಅಮ್ಮನ ತಾನೇ ಕೊಂದಿದ್ದ. ಅವನು ಮಾಡಿದ ಪಾಪ ಕರ್ಮದಿಂದಾಗಿ ಅವನಿಗೆ ಪಿಶಾಚಿ ಜನ್ಮ ಬಂದಿತ್ತು. ಪಿಶಾಚಿ ಜನ್ಮದ ಬಂದಾಗ ಅವನು ಒಂದು ಕಡೆ ಭಾಗವತ ಕೂತ್ಕೊಂಡು ಕೇಳಬೇಕಾಗಿತ್ತು, ಆಗಲಿಲ್ಲ. ಯಾಕೆ? ಗಾಳಿ ರೂಪದಲ್ಲಿರ್ತಾನೆ. ಅದಕ್ಕೇನು ಮಾಡ್ದ? ಬಿದಿರು ಕೋಲಿನ ಒಳಗಡೆ ಪ್ರವೇಶ ಮಾಡಿದ. ಅದರಿಂದ ಅಲ್ಲಿ ಒಂದು ಕಡೆ ಇರಲಿಕ್ಕಾಯ್ತು. ಅಂದರೆ ಅವರಿಗಿರ್ತಕ್ಕಂಥ ಶರೀರ ಯಾವುದು ಅಂತ ಪ್ರವೇಶ ಮಾಡಿದ್ದಾನೆ ಅಂತ ಕೋಲು ನೋಡಿದ ಒಳಗಡೆ ಕಾಣ್ತಾ ಇರಲಿಲ್ಲ. ಅಂದರೆ ವಾಯವೀಯ ಶರೀರ ಕಾಣಿಸುತ್ತೆ, ಎಲ್ಲ ಇರುತ್ತೆ, ಎಲ್ಲ ಮಾಡ್ಲಿಕ್ಕಾಗಲ್ಲ. ಶುಗರ್ ಇದೆ, ಸ್ವೀಟ್ ತಿನ್ಲಿಕ್ಕಾಗಲ್ಲ ಅಂತ ಅವರಿಗೆ ಪಾಪ ಇದೆ, ಅದರಿಂದ ಏನು ತಿನ್ಲಿಕ್ಕಾಗಲ್ಲ. ಮತ್ತು ಆ ಪಾಪ ಹೋದ ಮೇಲೆ ಎಲ್ಲಿ? ಅಲ್ಲಿ ಪಾಪದ ಫಲ ಅನುಭವಿಸ್ತಾನೆ, ಮಾಡ್ತಾನೆ, ಕೆಲವ್ರನ್ನ ಪೀಡಿಸ್ತಾನೆ. ಪಿಶಾಚಿ ದೇಹವೇ ಇಲ್ಲ, ಪ್ರಾಯಶ್ಚಿತ್ತ ಮಾಡಿದ್ರೆ ಆ ಪಿಶಾಚಿ ದೇಹ ಹೋಗಿ ಬೇರೆ ದೇಹ. ಅವನಿಗಲ್ಲ, ಯಾರಿಗೆ ಬದುಕಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಈಗ ಜಾತಕ ತೋರಿಸಿದಾಗ ಹೇಳ್ತಾರೆ, ನಿಮಗೇನೋ ಪಿತೃಶಾಪ ಇದೆ. ಏನು ಪಿತೃಶಾಪ ಇದೆ ಅಂತಂದರೆ, ಯಾರೋ ನಿಮ್ಮ ಕುಲದಲ್ಲಿ ನಿಮ್ಮನ್ನು ಕಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಸದ್ಗತಿ ಆಗಿಲ್ಲ, ಅದೇ ಪಿತೃಶಾಪ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಹೌದು, ಅಲ್ಲಿ ಗೋಕರ್ಣ ಮಾಡಿದ್ದು, ದುಂದುಕಾರಿ ಕೇಳಿದ್ದು, ಅದರಿಂದ ಅವನಿಗೆ ಇವನು ಮಾಡಿದ್ರಿಂದ ಅವನಿಗೆ ಹೋಯ್ತು. ಇವನು ಮಾಡಲಿಲ್ಲ ಅಂದರೆ ಹೋಗ್ತಿರ್ಲಿಲ್ಲ. ಹಾಗೆ ನಾವು ಮಾಡಬೇಕು, ಮಾಡಲಿಕ್ಕಾಗಲ್ಲ. ನಾವು ಪುಣ್ಯ ಮಾಡಿ ಅವನಿಗೆ ಧಾರೆ ಏರ್ಕೊಡ್ಬೇಕು, ಅವಾಗ ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಕಾಡ್ತಾನೆ ಇರುತ್ತೆ. ಇದ್ದವ್ರಿಗೆ ನೆಮ್ಮದಿ ಇರಲ್ಲ ಅಂತೂ. ಇದ್ದವ್ರಿಗೆ ನೆಮ್ಮದಿ ಇಲ್ಲ, ಆದ್ದರಿಂದ ಅವ್ರು ಎಲ್ಲಾದರೂ ಒಂದು ಸರ್ತಿ ಹೋಗಿ ಕೇಳ್ತಾರೆ. ಏನು ಟ್ರಾವೆಲಿಂಗು? ಹೌದು, ಬರಲ್ಲ. ಕೆಲವರಿಗೆ ಬೇಕಾಗಿಲ್ಲ ಅಷ್ಟೇ, ಉಳಿದವರಿಗೆ ಬೇಕೇ ಬೇಕು. ಜೀವ ಎಲ್ಲ ಅವನು 1 ವರ್ಷದ ಯಾತ್ರೆ ಮಾಡಿಯೇ ವರ್ಷಾಬ್ದಿಕ ಆಗಬೇಕಾದ್ರೆ ಯಮನ ಪಟ್ಟಣಕ್ಕೆ ಹೋಗ್ತಾನೆ. ತುಂಬ ಪಾಪ ಮಾಡಿದವನಿಗೆ ಇರಲ್ಲ, ಬೇಗನೆ ಅವನಿಗೆ ಇದಾಗುತ್ತೆ. ಪುಣ್ಯ ಮಾಡಿದವರಿಗೆ ಇರಲ್ಲ. ಹೀಗೆ ಪರಮಾತ್ಮನಲ್ಲಿರತಕ್ಕಂತಹ ಧರ್ಮಗಳು, ಅದು ನಿತ್ಯಮುಕ್ತತ್ವ, ಪೂರ್ಣತ್ವ, ಅನತ್ರತ್ವ ಅಂತ. ಇದೆಲ್ಲ ಎಂಥದ್ದು? ಚೂಡಾರತ್ನಾಯಿತೈ ಧರ್ಮ ಸದ್ರತ್ನೈ
ಇದೆಲ್ಲವೂ ಕೂಡ ಶಿರೋರತ್ನದಂತೆ ಇರತಕ್ಕಂಥವು. ಅಂದರೆ ವಿರುದ್ಧವಾದಂತಹ ಧರ್ಮ ಎಂಬತಕ್ಕಂಥ ರತ್ನಕ್ಕೆ ಒಂದು ಮೌಲ್ಯ ಇದೆ. ಹಾಗೆ ಈ ವಿರುದ್ಧ ಧರ್ಮ ಎಂಬತಕ್ಕಂಥದ್ದಕ್ಕೆ ಒಂದು ಮೌಲ್ಯ ಇದೆ. ಅದು ಭೇದ ಎಂಬತಕ್ಕಂಥದ್ದನ್ನು ಸಾಧಿಸಿಕೊಡ್ತಾ ಇದೆ. ಸದಾ ಅಲಂಕೃತ ಭೇದವಾಗ್. ಅದರಿಂದ ಈ ಭೇದ ಬೋಧಕವಾಗಿರ್ತಕ್ಕಂಥ ಶ್ರುತಿ ಇದು ಈ ರತ್ನಗಳಿಂದ ಅಲಂಕೃತವಾಗಿದೆ. ಯಾವ ರತ್ನ? ವಿರುದ್ಧ ಧರ್ಮ ಎಂಬತಕ್ಕಂಥ ರತ್ನಗಳಿಂದ ಈ ಶ್ರುತಿ ಸ್ಮೃತಿ ಎಂಬತಕ್ಕಂತಹ ವಾಕು ಅದು ಅಲಂಕೃತವಾಗಿದೆ. ಆದ್ದರಿಂದಾಗಿ ಅದು ಸ್ವಾರ್ಥಂ ನೈವ ಮುಂಚತಿ ಅಂತ ತನ್ನ ಸ್ವರೂಪ ಭೇದ ಎಂಬತಕ್ಕಂತಹ ಅರ್ಥವನ್ನು ಅದು ಬಿಡೋದೇ ಇಲ್ಲ. ಸ್ವರೂಪ ಭೇದವನ್ನು ಹೇಳಿಯೇ ಹೇಳುತ್ತೆ. ಯಾವ ರೀತಿಯಲ್ಲಿ ಆ ಸೀತಾದೇವಿ ಎಷ್ಟು ಭಯ ಪಡಿಸಿದರೂ ಕೂಡ ರಾಮನನ್ನು ಅವಳು ಬಿಡಲಿಕ್ಕೆ ಒಪ್ಪಲೇ ಇಲ್ಲ. ಅದಕ್ಕೆ ಏಕಾಸ್ಯೋವ ದಶಾಸ್ಯೋವ, ಒಂದು ತಲೆಯವನಿರಬಹುದು ಅಥವಾ 10 ತಲೆಯವನಿರಬಹುದು. ಯಾರು ಬೇಕಾದರೂ ಏನು ಮಾಡ್ಬೋದು? ತಾಂ ಭೀಷಯಿತು ನಕ್ಷಮ. ಆ ಭೇದ ಶ್ರುತಿಯನ್ನು ಭಯಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ರೀತಿಯಲ್ಲಿ ರಾವಣ 10 ತಲೆ ಉಳ್ಳವನಾದರೂ ಕೂಡ ಸೀತಾದೇವಿಯನ್ನು ರಾಮನಿಂದ ಬಿಡಿಸಲಿಕ್ಕೆ ಆಗಲಿಲ್ಲ, ಹಾಗೆ ಈ ಶ್ರುತಿಗೆ ಭೇದ ಬೋಧಕ ಅರ್ಥ ಬಿಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. 1 ತಲೆಯವನಾಗ್ಬೋದು ನೀನು, 10 ತಲೆಯವನು ರಾವಣ, ಅವನಿಗೂ ಆಗಲಿಲ್ಲ. ಮಾಯಾವಾದಿಗಳನ್ನು ಅವರು ಇದು ಭೇದ ಬೋಧಕ ಅಲ್ಲ ಅಂತ ಹೇಳ್ತಾರೆ. ಅಂದರೆ ನೀವು 10 ತಲೆ ಇದ್ದಂತಹ ರಾವಣನಿಗೇನೆ ಸೀತಾದೇವಿಯ ಅಭಿಪ್ರಾಯವನ್ನು ಬೇರೆ ಮಾಡಲಿಕ್ಕಾಗಲಿಲ್ಲ. ರಾಮನನ್ನು ಬಿಟ್ಟು ತನ್ನ ಹತ್ರ ಬರುವಂತ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗೆ ಯಾವ ರೀತಿಯಲ್ಲಿ ಆ ಸೀತಾದೇವಿ ರಾಮನನ್ನು ಬಿಡಲಿಲ್ವೋ ಹಾಗೆ ಶ್ರುತಿಯು ಕೂಡ ಸ್ವಾರ್ಥ ಭೇದ ಎಂಬತಕ್ಕಂಥ ಅರ್ಥವನ್ನು ಬಿಡೋದಿಲ್ಲ. ರಾವಣ ಬಂದು ಅಲ್ಲಿ ಭಯಪಡಿಸ್ತಾ ಇದ್ದ, ಆದರೆ ಭಯಪಡಲಿಲ್ಲ. ಹಾಗಿಲ್ಲೂ ಕೂಡ ಶ್ರುತಿ ಎಂಬತಕ್ಕಂಥದ್ದು ಏನೇ ಭಯಪಡಿಸಿದರೂ ಕೂಡ ಸ್ವಾರ್ಥವನ್ನು ಅದು ತ್ಯಾಗ ಮಾಡೋದಿಲ್ಲ. ಜೀವಬ್ರಹ್ಮರಿಗೆ ಭೇದ ಇದೆ ಎಂಬತಕ್ಕಂಥದ್ದನ್ನೇ ಪ್ರತಿಪಾದನೆ ಮಾಡುತ್ತೆ. ಜೀವಪ್ರಕಾಶಕೈ, ಜೀವನನ್ನು ತೋರಿಸುವಂತಹ, ಜೀವ ಎಂಬುದಾಗಿ ತೋರಿಸುವ, ಬದ್ಧತ್ವ ಪೂರ್ಣತ್ವಾತ್ರತ್ವ ಪೂರ್ವೈ, ಬದ್ಧತ್ವ ಅಪೂರ್ಣತ್ವ ಅತೃತ್ವ ಮೊದಲಾದಂತಹ, ಹಾಗೆ ಪರಪ್ರಿಯೈ, ಪರಮಾತ್ಮನಿಗೆ ಪ್ರಿಯವಾದಂತಹ, ನಿತ್ಯಮುಕ್ತತ್ವ ಪೂರ್ಣತ್ವಾನ್ ಅನೃತತ್ವಾದ್ಯೈ, ನಿತ್ಯಮುಕ್ತತ್ವ ಪೂರ್ಣತ್ವ ಅನತೃತ್ವ ಮೊದಲಾದಂತಹ, ಚೂಡಾರತ್ನಾಯಿತೈ, ಶಿರೋರತ್ನದಂತೆ ಇರುವಂತಹ, ವಿರುದ್ಧ ಸದ್ರತ್ನೈ, ವಿರುದ್ಧ ಧರ್ಮ ಸದ್ರತ್ನೈ, ವಿರುದ್ಧ ಧರ್ಮ ಎಂಬುವಂತಹ ಶ್ರೇಷ್ಠವಾದ ರತ್ನಗಳಿಂದ ಸದಾ ಯಾವಾಗಲೂ ಅಲಂಕೃತಳಾಗಿರುವಂತಹ ಭೇದವಾಕ್, ಭೇದವನ್ನು ಹೇಳುವಂತಹ ಶ್ರುತಿ ಮತ್ತು ಸ್ಮೃತಿ ವಾಕ್ಯಗಳು, ಸ್ವಾರ್ಥಂ ತಮ್ಮ ಅರ್ಥವನ್ನು ಭೇದವನ್ನು ನೈವ ಮುಂಚತಿ ಸರ್ವಥಾ ತ್ಯಾಗ ಮಾಡುವುದಿಲ್ಲ. ಜೀವನಿಗೆ ಕರ್ಮಫಲ ಭೋಕ್ತೃತ್ವ, ಪರಮಾತ್ಮನಿಗೆ ಕರ್ಮಫಲ ಭೋಕ್ತೃತ್ವ ಇಲ್ಲ, ಅನತೃತ್ವ. ಪರಮಾತ್ಮನಿಗೆ ಅನತೃತ್ವ, ಜೀವನಿಗೆ ಅತೃತ್ವ. ಏಕಾಸ್ಯೋವ 1 ಬಾಯಿಯವನಾಗಲಿ, ದಶಾಸ್ಯೋವ 10 ಬಾಯಿಯವನಾಗಲಿ, ತಾಮ್ ಅಲ್ಲಿ ಆಸ್ಯ ಅನ್ನೋದಕ್ಕೆ ತಲೆ ಅಂತ ಅರ್ಥ. 1 ತಲೆಯವನಾಗಲಿ 10 ತಲೆಯವನಾಗಲಿ, ತಾಮ್ ಆ ಭೇದ ವಾಕ್ಯವನ್ನು ಅಲ್ಲಿ ಸೀತೆಯನ್ನು ಭೀಷಯಿತು ಹೆದರಿಸಲು ನಕ್ಷಮಃ ಸಮರ್ಥನಲ್ಲ. ಜೀವಪ್ರಕಾಶಕೈ, ಜೀವ ಎಂಬುದಾಗಿ ತಿಳಿಸುವಂತಹ, ಬದ್ಧತ್ವ ಅಪೂರ್ಣತ್ವ ಅತೃತ್ವ ಪೂರ್ವೈ, ಪರಮಾತ್ಮ ಬದ್ಧತ್ವ ಅಪೂರ್ಣತ್ವ ಮತ್ತು ಅತೃತ್ವ ಕರ್ಮಫಲ ಭೋಕ್ತೃತ್ವ ಇವೇ ಮೊದಲಾದಂತಹ, ಹಾಗೆ ಪರಪ್ರಿಯೈ ಪರಮಾತ್ಮನಿಗೆ ಪ್ರಿಯವಾದಂತಹ, ನಿತ್ಯಮುಕ್ತತ್ವ ಪೂರ್ಣತ್ವ ಅನೃತತ್ವಾದ್ಯೈ, ನಿತ್ಯಮುಕ್ತತ್ವ ಪೂರ್ಣತ್ವ ಮತ್ತು ಕರ್ಮಫಲ ಭೋಕ್ತೃತ್ವ ಅಭಾವ ಇದೇ ಮೊದಲಾದಂತಹ ಚೂಡಾರತ್ನಾಯಿತೈ, ಶಿರೋರತ್ನದಂತೆ ಇರುವಂತಹ, ವಿರುದ್ಧ ಧರ್ಮ ಸದ್ರತ್ನೈ, ವಿರುದ್ಧ ಧರ್ಮ ಎಂಬತಕ್ಕಂಥ ಶ್ರೇಷ್ಠವಾದ ರತ್ನಗಳಿಂದ ಸದಾ ಯಾವಾಗಲೂ ಅಲಂಕೃತಳಾಗಿರತಕ್ಕಂಥ ಭೇದವಾಕ್ಯ, ಭೇದವನ್ನು ತಿಳಿಸುವಂತಹ ಶ್ರುತಿ ಸ್ಮೃತಿ ವಾಕ್ಯಗಳು.
ದ್ವಾಸುಪರ್ಣ ಸಯುಜ ಸಖಾಯ ಎಂಬತಕ್ಕಂಥ ಶ್ರುತಿವಾಕ್ಯ. ಆಮೇಲೆ ಸುಪರ್ಣಾವೇತೌ ಸಯುಜೌ ಸಖಾಯೌ ಯದೃಚ್ಛಯ ಕೃತ ನೀಡೌ ಚ ವೃಕ್ಷೆ ಏಕಸ್ಥಯೋಖಾದತಿ ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಎಂಬತಕ್ಕಂತಹ ಸ್ಮೃತಿವಾಕ್ಯ ಎಂಬತಕ್ಕಂಥದ್ದು. ಇದು ನೈವ ಸ್ವಾರ್ಥಂ ತನ್ನ ಅರ್ಥವಾದ ಸ್ವರೂಪಭೇದ ಎಂಬತಕ್ಕಂಥ ಅರ್ಥವನ್ನು ನೈವ ವಿಮುಂಚತಿ ಬಿಡುವುದಿಲ್ಲ. ಏಕಾಸ್ಯವ ಒಂದು ಬಾಯವನಾಗಲಿ, ದಶಾಸ್ಯೋವ 10 ಬಾಯವನಾಗಲಿ, ಅಥವಾ 1 ತಲೆಯವನಾಗಲಿ 10 ತಲೆಯವನಾಗಲಿ ತಾಮ್ ಆ ಭೇದಬೋಧಕವಾದಂತಹ ಶ್ರುತಿಯನ್ನು ಅಂದರೆ ಆ ಸೀತಾದೇವಿಯನ್ನು ಭೀಷಯಿತು ಭಯಪಡಿಸಲು ನ ಕ್ಷಮ ಸಮರ್ಥನಾಗುವುದಿಲ್ಲ. ಸ್ವರೂಪಭೇದ ರೂಪ ಪೂರ್ವ ಸ್ವಾರ್ಥೇ ಏವ ತಾತ್ಪರ್ಯವತಿ ಇತ್ಯಾಹ ಬದ್ಧತ್ವ ಇತಿ. ಸ್ವರೂಪಭೇದ ರೂಪ ಪೂರ್ವ ಸ್ವಾರ್ಥೇ ಏವ ತಾತ್ಪರ್ಯ. ಆ ಶ್ರುತಿ ಇದೆಯಲ್ಲ ಅದು ಜೀವ ಮತ್ತು ಪರಮಾತ್ಮನಲ್ಲಿ ಸ್ವರೂಪಭೇದ ಇದೆ. ಸ್ಥಾನಭೇದ ಮತಿಭೇದ ಇದ್ಯಾವುದನ್ನು ಕೂಡ ಅದು ಹೇಳ್ತಾ ಇಲ್ಲ. ವಿರುದ್ಧ ಧರ್ಮ ಇದನ್ನು ಅದು ಸ್ವರೂಪಭೇದ ಹೇಳದೇ ಹೇಳ್ತಾ ಇಲ್ಲ, ಸ್ವರೂಪಭೇದವನ್ನು ಇಟ್ಟುಕೊಂಡೇ ಹೇಳ್ತಾ ಇಲ್ಲ. ಆದ್ದರಿಂದ ಸ್ವರೂಪಭೇದ ರೂಪ ಪೂರ್ವ ಸ್ವಾರ್ಥ ಹೇಳಿರುವಂತಹ ತನ್ನ ಅರ್ಥದಲ್ಲಿಯೇ ಅದಕ್ಕೆ ತಾತ್ಪರ್ಯ ಇದೆ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅತ್ತೀತಿ ಜೀವಸ್ಯ ಕರ್ಮಫಲಭೋಕ್ತೃತ್ವ ಕಥನಾತ್ ತಯೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ ಎಂಬುದಾಗಿ ಶ್ರುತಿಯಲ್ಲಿ ಜೀವನಿಗೆ ಕರ್ಮಫಲಭೋಕ್ತೃತ್ವವನ್ನು ಹೇಳಿದ್ದಾರೆ. ಜೀವಸ್ಯ ಕರ್ಮಫಲಭೋಕ್ತೃತ್ವ ಕಥನ ಶ್ರುತಿಯಲ್ಲಿ ಹೇಳಿದ್ದಾರೆ. ಕರ್ಮಬದ್ಧತ್ವಂ ಅಂತ ಅರ್ಥ. ಅತ್ತಿ ಅನ್ನೋದಕ್ಕೆ ಕರ್ಮಬದ್ಧ, ಅದನ್ನೇ ಬದ್ಧತ್ವ ಅಂತ ಹೇಳಿದ್ದಾರೆ. ಅವನು ಕರ್ಮಫಲ ಭೋಗ ಮಾಡ್ತಾ ಇದ್ದಾನೆ ಅಂತಂದ ಮೇಲೆ ಯಾರು ಭೋಗ ಮಾಡ್ತಾರೆ? ಅಪೂರ್ಣರಾದವರೇ ಭೋಗ ಮಾಡೋದು. ಹೊಟ್ಟೆ ತುಂಬಿದರೆ ತಿಂತಾರಾ? ಇಲ್ಲ. ಹಾಗಾದರೆ ಇವನು ತಿಂತಾ ಇದ್ದಾನೆ ಅಂತಂದರೆ ಅಪೂರ್ಣ ಅಂತ ಸಿದ್ಧವಾಗುತ್ತೆ. ಅಂದರೆ ಅಪೂರ್ಣತ್ವಂಚ ಶ್ರುತೌ ಅರ್ಥಾತ್ ಸಿದ್ಧಂ ಅಂತ. ಜೀವನಲ್ಲಿ ಅಪೂರ್ಣತ್ವ ಮತ್ತು ಅತೃತ್ವ ಎಂಬತಕ್ಕಂಥದ್ದು ಕರ್ಮಫಲ ಬದ್ಧತ್ವ. ಅತೃತ್ವವನ್ನು ಹೇಳಿದ್ರಿಂದ ಅವನಲ್ಲಿ ಕರ್ಮಫಲ ಭೋಗ ಬದ್ಧತ್ವ ಬಂತು, ಅಂದರೆ ಅಪೂರ್ಣತ್ವ ಎಂಬತಕ್ಕಂಥದ್ದು ಬಂತು. ಒಂದರಿಂದಲೇ ಇನ್ನೆರಡನ್ನು ಕೂಡ ಹೇಳಿದಂತೆ ಆಯಿತು. ಸ್ಮೃತೌತು ಯೋ ವಿದ್ಯೆಯಾಂಧ ಸತುದಿತ್ಯಬದ್ಧ ಇತಿ ಸ್ಪಷ್ಟಂ ಬದ್ಧತ್ವ ಅಪೂರ್ಣತ್ವೇ ಸಿದ್ಧೇ ಅಂತ. ಶ್ರುತಿಯಲ್ಲಿ ಆಗಬೇಕಾದ್ರೆ ಆತ್ಮಾನಮನ್ಯಂಚ ನವೇದ ವಿದ್ವಾನ್ ಅಪಿಪ್ಪಲಾದೋ ನತು ಪಿಪ್ಪಲಾದ ಯೋ ವಿದ್ಯೆಯಾಂಧ ಸತು ನಿತ್ಯಬದ್ಧ ಅಂತ ಸ್ಪಷ್ಟವಾಗಿ ಸ್ಮೃತಿವಾಕ್ಯದಲ್ಲಿ ಅವಿದ್ಯೆಯ ಅಂಧ ಸತು ನಿತ್ಯಬದ್ಧ ಎಂಬುದಾಗಿ ಅವರಲ್ಲಿ ಅವಿದ್ಯೆಯ ಅಂಧ ಎಂಬುದಾಗಿ ಅವಿದ್ಯಾ ಇದೆ, ಬದ್ಧತ್ವ ಇದೆ. ಆಮೇಲೆ ನಿತ್ಯಬದ್ಧ ಎಂಬುದಾಗಿ ಅವನಲ್ಲಿ ಬಂಧನವನ್ನು ಹೇಳಿದ್ದಾರೆ. ಅಪೂರ್ಣತ್ವ ಬಂಧನ ಇದೆ ಅಂತಂದರೆ ಅಪೂರ್ಣನ ಆಗ್ತಾ ಇದೆ. ಹೀಗೆ ಅವಿದ್ಯೆ ಇದೆ ಮತ್ತು ಬಂಧನ ಇದೆ ಎಂಬುದಾಗಿ ಹೇಳಿದ್ರಿಂದ ಜೀವನಲ್ಲಿ ಬದ್ಧತ್ವ ಅಪೂರ್ಣತ್ವವನ್ನು ಹೇಳಿದ್ದಾರೆ. ಸ್ಮೃತಿವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾರೆ. ಶ್ರುತಿಯಲ್ಲಿ ಆಗಬೇಕಾದರೆ ಅತ್ತಿ ಅಂತ ಹೇಳಿದ್ರಿಂದ ಎಲ್ಲವನ್ನೂ ತಿಳಿಸಿದಂತೆ ಆಯಿತು. ಬದ್ಧತ್ವವನ್ನು ಹೇಳದಂತೆ ಆಯಿತು, ಅಪೂರ್ಣತ್ವವನ್ನು ಹೇಳದಂತೆ ಆಯಿತು. ಇನ್ನು ಪರಮಾತ್ಮನಲ್ಲಿ ಅನಷ್ಟನ್ನನ್ಯ ಇತಿ ಪರಮಾತ್ಮನಃ ಕರ್ಮಫಲ ಅನಶನ ಕಥನ. ಶ್ರುತಿವಾಕ್ಯದಲ್ಲಿ ಅನಷ್ಟನ್ನನ್ಯ ಅಭಿಚಾಕಶೀತಿ ಅಂತಿದೆ. ಪರಮಾತ್ಮನಿಗೆ ಕರ್ಮಫಲ ಅನಶನ, ಭೋಗ ಮಾಡಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಕರ್ಮಫಲ ಅನಶನ ಕಥನ, ಕರ್ಮಫಲ ಭೋಗ ಇಲ್ಲ ಅಂತ ಹೇಳಿರೋದ್ರಿಂದ ಕರ್ಮ ಅಬದ್ಧತ್ವ ಅಂತ. ಕರ್ಮಬದ್ಧನಲ್ಲ ಅವನು. ಅದರಿಂದ ಏನು ಹೇಳಿದಾಯಿತು? ನಿತ್ಯ ಮುಕ್ತತ್ವ. ಯಾರು ಕರ್ಮಬದ್ಧನಲ್ಲವೋ ಅವನು ನಿತ್ಯ ಮುಕ್ತ. ಕರ್ಮಬದ್ಧನಾದವನು ಅವನು ಸಾಧನೆ ಮಾಡಿ ಮುಕ್ತಿಯನ್ನು ಪಡಿಬೇಕಾಗುತ್ತೆ. ಪರಮಾತ್ಮ ಅವನು ಕರ್ಮಫಲ ಭೋಗ ಮಾಡೋದಿಲ್ಲ, ಅದರಿಂದಾಗಿ ಅವನು ನಿತ್ಯ ಮುಕ್ತನಾಗಿದ್ದಾನೆ. ಜೀವ ನಿತ್ಯ ಮುಕ್ತನಲ್ಲ, ಮುಕ್ತ ಅಷ್ಟೇ. ಅವನು ಹಿಂದೆ ಅನುಭವಿಸಿದಾನಲ್ಲ, ಆದ್ದರಿಂದಾಗಿ ನಿತ್ಯ ಮುಕ್ತನಲ್ಲ. ಪರಮಾತ್ಮ ಎಂದೂ ಕರ್ಮಫಲ ಭೋಗವನ್ನು ಮಾಡಲಿಲ್ಲ, ಆದ್ದರಿಂದ ನಿತ್ಯ ಮುಕ್ತ. ಅದಿರ್ಬಹುದು,
ಅಲ್ಲ, ಈಗ ಮಾಡಿದಾನಲ್ಲ. ಅಲ್ಲಿ ಕರ್ಮ ಫಲ ಭೋಗ ಇಲ್ಲ, ಇಲ್ಲಿದೆ. ಯಾವ ಭೋಗ? ಕರ್ಮಫಲ ಭೋಗ. ಕರ್ಮಫಲ ಭೋಗ ಇದೆ ಇದೆ. ಲಕ್ಷ್ಮೀನಾರಾಯಣ ಇಬ್ಬರಿಗಿಲ್ಲ. ಅವ್ರನ್ನ ಬಿಟ್ಟು ಬ್ರಹ್ಮಾದಿ ಸಕಲ ಜೀವರಿಗೂ ಕೂಡ ಕರ್ಮಫಲ ಭೋಗ ಇದೆ. ಅವರೆಲ್ಲ ಬದ್ಧರೆ. ಇದ್ದೇ ಇದೆ, ಕರ್ಮಫಲ ಭೋಕ್ತೃತ್ವ ಇದೆ. ಬ್ರಹ್ಮದೇವರು ಈಗ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇದ್ದಾರೆ, ಆದ್ದರಿಂದ ಬ್ರಹ್ಮದೇವರು ಇದ್ದಾರೆ. ನಮ್ಮ ಥರ ಪ್ರಾರಬ್ಧ ಕರ್ಮ ಅಲ್ಲ, ಶಬ್ದ ಒಂದೇ. ನಮ್ಮ ಪ್ರಾರಬ್ಧ ಅಂತ ತಲೆ ತಲೆ ಪಡ್ಕೋತೇವೆ, ಅವರು ಪ್ರಾರಬ್ಧ ಸುಖ ಪ್ರಾರಬ್ಧ, ನಮ್ಮ ಪ್ರಾರಬ್ಧ ದುಃಖ ಪ್ರಾರಬ್ಧ, ಎರಡೂ ಒಂದೇ ಪ್ರಾರಬ್ಧ. ಕರ್ಮ ಅಬದ್ಧತ್ವ ರೂಪ ನಿತ್ಯ ಮುಕ್ತತ್ವಂ, ಆದ್ದರಿಂದಲೇ ಪೂರ್ಣತ್ವ. ಕರ್ಮಬದ್ಧನಲ್ಲ, ಆದ್ದರಿಂದ ಅಪೂರ್ಣನಲ್ಲ. ಯಾರು ಬಂಧನವನ್ನು ಹೊಂದಿದ್ದಾನೋ ಅವನು ಅಪೂರ್ಣ. ಪರಮಾತ್ಮನಿಗೆ ಕರ್ಮಬಂಧನ ಇಲ್ಲ, ಅದರಿಂದ ಪೂರ್ಣ. ಶ್ರುತೌ ಅರ್ಥಾತ್ ಸಿದ್ಧಂ. ಹೀಗೆ ಅತ್ತಿ ಅಂತ ಹೇಳಿದ್ರಿಂದ ಜೀವನಲ್ಲಿ ಕರ್ಮಬದ್ಧತ್ವ ಅಪೂರ್ಣತ್ವ ಬಂತು. ಅನಷ್ಟನಂತ ಪರಮಾತ್ಮನಲ್ಲಿ ಹೇಳಿದ್ರಿಂದ ಅಲ್ಲಿ ಕರ್ಮಫಲ ಭೋಗ ಇಲ್ಲ, ಅದರ ಜೊತೆಯಲ್ಲಿ ನಿತ್ಯ ಮುಕ್ತತ್ವ ಪೂರ್ಣತ್ವವನ್ನು ಹೇಳದಂತೆ ಆಯಿತು. ಸ್ಮೃತವತು, ಸ್ಮೃತಿಯಲ್ಲಿ ಆಗಬೇಕಾದ್ರೆ ಯೋ ವಿದ್ಯೆಯಾಂದ ಸತು ನಿತ್ಯಬದ್ಧ ಇತಿ ಸ್ಪಷ್ಟಂ ಬದ್ಧತ್ವ ಅಪೂರ್ಣತ್ವೇ ಸಿದ್ಧೆ. ಅನಷ್ಟನನ್ಯ ಇತಿ ಪರಮಾತ್ಮನಃ ಕರ್ಮಫಲ ಅನಶನ ಕಥನಾತ್ ಕರ್ಮ. ಪುನಃ ಎರಡು ಬಾರಿ ಪ್ರಿಂಟ್ ಆಗಿದೆ. ಏಕಾಸ್ಯ ಶಿಶುಪಾಲ, ದಶಾಸ್ಯ ರಾವಣ. ಅಲ್ಲಿ ಏಕಾಸ್ಯ ಒಂದೇ ಮುಖವುಳ್ಳವನು, ರುಕ್ಮಿಣಿಯನ್ನು ಕೃಷ್ಣನಿಂದ ಬೇರೆ ಮಾಡಬೇಕು ಅಂತ ಹೇಳಿ ಶಿಶುಪಾಲ ಪ್ರಯತ್ನ ಪಟ್ಟಿದ್ದ, ಅವನು ಏಕಾಸ್ಯ. ರಾಮನಿಂದ ಸೀತೆಯನ್ನು ಬೇರೆ ಮಾಡಬೇಕು ಅಂತ ಹೇಳಿ 10 ತಲೆ ಉಳ್ಳಂತಹ ರಾವಣ ಅವನು ಪ್ರಯತ್ನ ಪಟ್ಟಿದ್ದ. ಅದಕ್ಕೋಸ್ಕರ ಏಕಾಸ್ಯೋವಾ ದಶಾಸ್ಯೋವಾ ಅಂತ ಹೇಳಿದ್ದಾರೆ. ಇಬ್ಬರಿಗೂ ಕೂಡ ಬೇರೆ ಮಾಡಲಿಕ್ಕಾಗಲಿಲ್ಲ. 1 ತಲೆ ಅವನಿಗೂ ಆಗಲಿಲ್ಲ, 10 ತಲೆ ಅವನಿಗೂ ಆಗಲಿಲ್ಲ. 1 ಬಾಯಿ ಇದ್ರೂ ಕೂಡ ಆಗಲ್ಲ, 16 ಬಾಯಿ ಸೇರಿದರೂ ಕೂಡ ಇಲ್ಲಿ ಹೇಳಿರುವಂತಹ ಸ್ವರೂಪ ಭೇದ ನಿರಾಕರಣೆ ಮಾಡಲಿಕ್ಕಾಗಲ್ಲ. 16 ಜನ ಮಾಯಾವಾದಿಗಳು ಸೇರಿಕೊಂಡು ನಾವು ಈ ಸ್ವರೂಪ ಭೇದವನ್ನು ನಿರಾಕರಣೆ ಮಾಡ್ತೇವೆ ಅಂತಂದರೆ ಸಾಧ್ಯವೇ ಇಲ್ಲ. ಒಬ್ಬರಿಗೂ ಸಾಧ್ಯ ಇಲ್ಲ, 16 ಜನರಿಗೂ ಸಾಧ್ಯ ಇಲ್ಲ. ತಮ್ಮ ಮೂಗನ್ನು ತಾವೇ ಕಿತ್ಕೊಂಡು ಹಾಕಿ. ಆ ಅದ್ವೈತ ಮತದಲ್ಲಿಯೇ ಒಬ್ಬರೇ ಆಗಲಿ 16 ಜನ ಅದ್ವೈತಿಗಳು ಸೇರಿದರೂ ಕೂಡ ಈ ಸ್ವರೂಪ ಭೇದ ನಿರಾಕರಣೆ ಮಾಡಲಿಕ್ಕಾಗಲ್ಲ ಅಂತ. ನಿರಾಕರಣೆ ಮಾಡಲಿಕ್ಕೆ ಒಬ್ಬರಿಗೂ ಆಗಲ್ಲ, 16 ಜನ ಅವರೇ ಸೇರಿಕೊಂಡ್ರೂ ಆಗಲ್ಲ, ಉಳಿದವ್ರು ಸೇರಿಕೊಂಡ್ರೂ ಆಗಲ್ಲ. ಭೇದ ವಿರೋಧಿಯಾದಂತಹ ಅನೇಕ ಮತಗಳಿದೆ. ಆದರೆ ಆ ಮತ ಇಟ್ಕೊಂಡ್ರೂ ಕೂಡ ಅವರಿಗೂ ಭೇದವನ್ನು, ಸ್ವರೂಪ ಭೇದವನ್ನು ನಿರಾಕರಣೆ ಮಾಡಲಿಕ್ಕಾಗಲ್ಲ. ಏಕಮುಖವಾನ್ ದಶಮುಖ ಸ್ವೀಕಾರವಾನ್ವಾ ಇತಿ ಪ್ರಕೃತ ಉಪಯೋಗ್ಯರ್ಥ ಅಂತ. ಒಬ್ಬನೇ 10 ಮುಖ ಸ್ವೀಕಾರ ಮಾಡಿ ಅಂದರೆ ಇದಕ್ಕೆ ಬೇರೆ ಬೇರೆ ಅರ್ಥ ಹೇಳ್ತೇವೆ ಅಂತ ಹೇಳಿದರೆ ಅವಾಗ 10 ಮುಖ ಸ್ವೀಕಾರ ಮಾಡದಂತೆ ಆಯಿತು. ಒಂದೇ ಮುಖ, ಆದರೆ ಈ ಶ್ಲೋಕಕ್ಕೆ ಬೇರೆ ಬೇರೆ ಅರ್ಥ ಮಾಡ್ತೇವೆ ಅಂತಂದರು ಸ್ವರೂಪ ಭೇದವನ್ನು ನಿರಾಕರಣೆ ಮಾಡಲಿಕ್ಕಂತೂ ಆಗೋದೇ ಇಲ್ಲ. ತಾಮ್ ಅಂದರೆ ಶ್ರುತಿ ಸುಂದರಿ ಹಿಂದೆ ಹೇಳಿದರು. ಶ್ರುತಿ ಸುಂದರ್ಯಾ ಅರ್ಥಂ ಭೇದಂ ನೈವ ಮುಂಚತಿ. ಇಲ್ಲಿ ತಾಮ್ ಅವಳನ್ನಂದರೆ ಶ್ರುತಿ ಸುಂದರಿಯನ್ನು. ಸೀತಾಮಿವ ರುಕ್ಮಿಣೀಮಿವ ವಾ ಇತಿ ಧ್ವನಿ ಅಂತ. ಇಲ್ಲಿ ಧ್ವನಿ ಶಬ್ದತಃ ಹೇಳಿಲ್ಲ, ಧ್ವನಿಯಿಂದ ತಿಳಿದು ಬರುವಂಥ ಅರ್ಥ.
ಸುಂದರಿ ಪದ ಇದೆ ಅಷ್ಟೇ ಅಲ್ಲ, ಏನು ಏಕಾಸ್ಯೋವ ದಶಾಸ್ಯೋವ ತಾಂ ಭೀಷಯಿತು ನ ಕ್ಷಮಃ ಅಂತಿದೆಯಲ್ಲ, ಆದ್ದರಿಂದ ಭಯಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿಂದ ಅಲ್ಲಿ ಏಕಾಸ್ಯ ಅಂತ ಹೇಳಿದ್ರಿಂದ ಯಾರು ಶಿಶುಪಾಲ ಅಂತ ಅರ್ಥ ಮಾಡಿಕೊಂಡು ರುಕ್ಮಿಣಿ ಅಂತ ಅರ್ಥ ಇಟ್ಕೊಳ್ಬೇಕು. ಹಾಗೆ ದಶಾಸ್ಯ ಅಂತ ಹೇಳಿದ್ರಿಂದ ಅದನ್ನು ಸೀತಾದೇವಿ ಅಂತ ಅರ್ಥ ಇಟ್ಕೊಳ್ಬೇಕು. ಸ್ವರೂಪ ಭೇದ ದ್ವೌ ಸುಪರ್ಣೌ ಸಯುಜೌ ಸಖಾಯೌ ಶ್ರುತಿ ಇದೆ. ಏಕಾಸ್ಯೋವ ದಶಾಸ್ಯೋವ ತಾಂ ಭೀಷಯಿತು ನ ಕ್ಷಮಃ. ತಾಂ ಭೇದ ಸ್ವರೂಪ ಭೇದವನ್ನು ಹೇಳ್ತಕ್ಕಂಥ ಶ್ರುತಿ, ಅದನ್ನು ಭಯಪಡಿಸ್ಲಿಕ್ಕಾಗಲ್ಲ. ಅರ್ಥಾತ್ ಶ್ರುತಿ ಸ್ವರೂಪ ಭೇದವನ್ನು ಹೇಳ್ತಾ ಇದೆ ಅನ್ನೋದನ್ನು ಖಂಡನೆ ಮಾಡಲಿಕ್ಕಾಗೋದಿಲ್ಲ. ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅದೇ ಪರಮಾರ್ಥ ಅಂತ ಹೇಳೋರು ಇದ್ದಾರೆ. ಅದೇ ಸರಿಯಾದ ಅರ್ಥ. ಮಧ್ವಾಚಾರ್ಯರಿಗೆ ಶ್ರುತಿ ಅರ್ಥ ಮಾಡಲಿಕ್ಕೆ ಬರಲ್ಲ, ಅವರಿಗೆ ಶ್ರುತ್ಯರ್ಥವೇ ತಿಳಿದಿಲ್ಲ. ಶ್ರುತಿಯನ್ನೆಲ್ಲ ಹಾಳು ಮಾಡಿದವರು ಯಾರೋ ಅವರನ್ನು ಉದ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು ಉದ್ಧಾರ ಮಾಡಿದಾರೋ ಅವರನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ಚರ್ಚೆ ಮುಗಿದೋಯ್ತು ಅಂತಂದರೆ ಅಂದಂತ ಮುಸುಗೋಗೋರು ಇಲ್ಲ ಅಂತ ಬಿಡುತ್ತೆ. ಹಾಂ, ಅದರಿಂದ ಎಲ್ಲ ಕಾಲದಲ್ಲೂ ತ್ರಿವಿಧ ಜೀವರು ಇದ್ದೇ ಇರಬೇಕು. ಅದರಿಂದ ವೇದಾರ್ಥವನ್ನು ತಪ್ಪು ಅಂತ ಹೇಳುವವರು, ಚರ್ಚೆ ಮಾಡುವವರು ಇರಲೇಬೇಕು. ಭೀಮಸೇನನ ಹತ್ರನೇ ವೇದವನ್ನು ಇಟ್ಕೊಂಡು ವಾದ ಮಾಡಿದವರು ಇದ್ದಾರೆ, ಭೀಮಸೇನ ಜೊತೆಯಲ್ಲಿ. ಅದೇ ಹೇಳಿದ್ದು, ಅವರು ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದೇ ಇದ್ದವರು. ಪರಮಾತ್ಮನ ಸರ್ವೋತ್ತಮತ್ವವನ್ನು ಒಪ್ಪಲಿಲ್ಲ ಅಂತಂದರೆ ಪರಮಾತ್ಮನ ಜೊತೆಯಲ್ಲಿ ಐಕ್ಯವನ್ನು ಒಪ್ಪಿದ್ದಾರೆ ಅಂತಲೂ ಆಗ್ಬೋದು, ಇತರ ಸರ್ವೋತ್ತಮತ್ವವನ್ನು ಒಪ್ಪಿದ್ದಾರೆ ಅಂತಲೂ ಆಗ್ಬೋದು. ಅಂಥವರೆಲ್ಲ ಭೀಮಸೇನ ಜೊತೆಯಲ್ಲಿ ವಾದ ಮಾಡಿದ್ದಾರೆ, ಎಲ್ಲ ಪರಾಜಿತರಾಗಿದ್ದಾರೆ. ಅನಾದಿ ಕಾಲತೋ ವೃತ್ತಾ ಸಮಯಾ ಹಿ ಪ್ರವಾಹತಃ. ಪ್ರವಾಹತಃ ಅನಾದಿ, ಪ್ರಳಯ ಕಾಲ ತನಕ ಇರುತ್ತೆ. ಪುನಃ ಸೃಷ್ಟಿಕಾಲ ಬಂದಾಗ ಎಲ್ಲ ಮತಗಳು ಹುಟ್ಟುಕೊಳ್ಳುತ್ತೆ. ಧಾತ ಯಥಾಪೂರ್ವ ಕಲ್ಪ. ಅವಾಗ 21 ಇತ್ತು, ಇವಾಗ ಇನ್ನು ಬೇರೆ ಬೇರೆ ಎಲ್ಲ ಆಗಿದೆ. ಇವಾಗ ಇನ್ನು ಶಕ್ತಿ ಪಂಥ ಅದು ಇದು ಇದೆಲ್ಲ ಬಂದಿದೆಯಾ, ಅಯ್ಯಪ್ಪ ಇದೆಲ್ಲ ಬಂದಿದೆಯಾ, ಬೇರೆ ಬೇರೆ ರೀತಿ ಬಂದದ್ದಿದೆ. ಆದರೆ ಅವರು ಬ್ರಹ್ಮಸೂತ್ರಗಳಿಗೆ ವಿಷಯ ಬೇರೆ ಅರ್ಥವನ್ನು ಹೇಳಿದವರಲ್ಲ, ಬೇರೆ ಬೇರೆ ಅವರ ಸಿದ್ಧಾಂತವನ್ನು ಹೇಳ್ಕೊಳ್ತಾರೆ. ಹಾಂ, ಆ ಬ್ರಹ್ಮಸೂತ್ರಕ್ಕೆ ಆಧಾರವಾಗಿಟ್ಕೊಂಡು, ಬ್ರಹ್ಮಸೂತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳಿದವರಲ್ಲ. ಯಾರು? ಅಲ್ಲಿ ದೇವರಿದೆ ಅಂತ ಒಪ್ತಾರೆ. ದೇವರು ಕೆಲವು ಇದೆ. ದೇವರು ಹೇಗಿದ್ದಾನೆ ಅಂತಂದರೆ, ದೇವರು ಎಲ್ಲೋ ಒಂದು ಕಡೆ ಇದ್ದುಕೊಂಡು ಅವನು ಎಲ್ಲ ನಿಯಮನ ಮಾಡ್ತಾನೆ. ದೇವರು ವ್ಯಾಪ್ತನಲ್ಲ. ದೇವರು ವ್ಯಾಪ್ತ ಅಂತ ಆಗಿಬಿಟ್ರೆ ಕೊಳಚೆಯಲ್ಲೆಲ್ಲ ಇರಬೇಕಾಗತ್ತೆ. ಬ್ರಹ್ಮಾನಂದ ಯಾವುದೋ ಇದೆಯಲ್ಲ, ಅವರ ಮತ ಇದು. ಭೇದ ಹೋಗ್ತಾರೆ. ಹಾಂ, ಆದರೆ ಪರಮಾತ್ಮ ಅವನು ಎಲ್ಲ ಕಡೆಯಲ್ಲಿ ವ್ಯಾಪ್ತನಲ್ಲ. ಸರ್ವಜ್ಞ ಅಂತ ಹೋಗ್ತಾರೆ, ವ್ಯಾಪ್ತನಲ್ಲ. ಹಾಂ, ವ್ಯಾಪ್ತ ಆಗಿಬಿಟ್ರೆ ಅವನು ಹೊಲಸು ಪ್ರದೇಶದಲ್ಲಿ ಇರಬೇಕಾಗುತ್ತೆ. ಆದ್ದರಿಂದಾಗಿ ದೇವರು ವ್ಯಾಪ್ತನಲ್ಲ. ಆದರೆ ಅವನು ಸರ್ವಶಕ್ತ. ಹೊಲಸನ್ನು ಅಂಟಿಸ್ಕೊಳ್ಳಿಕ್ಕೆ ಅವನಿಗೆ ಅಂಟದ ಹಾಗೆ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಹೇಳಿಕ್ಬೋದು. ಆ ತಲೆ ಓಡಲಿಲ್ಲ ಅವರಿಗೆ. ಆದ್ದರಿಂದ ಪರಮಾತ್ಮ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಒಪ್ಪಿಬಿಟ್ರೆ ಅವನಿಗೆ ಈ ಎಲ್ಲ ಕಶ್ಮಲಗಳು ಅಂಟುಕೊಳ್ಬೇಕಾಗುತ್ತೆ. ಆದ್ದರಿಂದ ಅವನು ವ್ಯಾಪ್ತನಲ್ಲ, ಅವನು ವೈಕುಂಠದಲ್ಲಿದ್ದು ಕಂಟ್ರೋಲ್ ಮಾಡ್ತಾನೆ ಅಷ್ಟೇ.
ಇನ್ನು ಕೆಲವರು ಮೂರ್ತಿ ಪೂಜೆ ಮಾಡಬಾರ್ದು, ಮೂರ್ತಿಯೇ ದೇವರು ಅಂತ ಅನ್ಬಿಟ್ಟು, ಮೂರ್ತಿಯೇ ದೇವರು, ಮೂರ್ತಿ ದೇವರಲ್ಲ, ಮೂರ್ತಿಯಲ್ಲಿ ದೇವರು. ಅದರಿಂದಾಗಿ ಎಲ್ಲೋ ದಯಾನಂದ ಸರಸ್ವತಿಯವರು ಅವರು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಿ. ಯಾಕೆ ಎಲ್ಲೋ ಹೋಗಿ ನೋಡಿದ್ರು ದೇವ್ರ ಮೇಲೆ ಇಲಿ ಓಡಾಡ್ತಾ ಇತ್ತು, ಕರ್ಪಾಂಪೂಚಿ ಓಡಾಡ್ತಾ ಇತ್ತು ಅಂತ ಅಂದ್ಕೊಂಡು, ದೇವರು ತನ್ನ ಮೇಲೆ ಓಡಾಡುವಂಥ ಇಲಿ ಕರ್ಪಾಂಪೂಚಿನೇ ದೂರ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದರೆ ಈ ದೇವ್ರನ್ನ ಪೂಜೆ ಮಾಡಿ ನಮ್ಮ ಕಷ್ಟ ಏನು ದೂರ ಮಾಡ್ತಾನೆ. ಅದರಿಂದಾಗಿ ಪೂಜೆ ಮಾಡಬಾರ್ದು. ಅದೇ ಎಲ್ಲ ದೇವಸ್ಥಾನದಲ್ಲೂ ಓಡಾಡ್ತಾ ಇರುತ್ತೆ. ಅದೇ ಹೇಳಿದ್ದು, ಅದು ದೇವರಲ್ಲ, ದೇವರ ಪ್ರತಿಮೆ. ಅದು ದೇವರು ಸರ್ವಶಕ್ತ, ಪ್ರತಿಮೆ ಸರ್ವಶಕ್ತ ಅಂತ ಹೇಳಲ್ಲ ನಾವು. ಏನು ದೇವಾಲಯಗಳಲ್ಲಿ ಪೂಜೆ ಮಾಡೋರು ಸರ್ವಶಕ್ತರಲ್ಲ. ಆದ್ದರಿಂದ ಕರ್ಪಾಂಪೂಚಿ ಇಲ್ಲಿ ಬರ್ದಂಗೆ ಮಾಡ್ಲಿಕ್ಕಾಗಲ್ಲ. ಅವರು ಸರ್ವಶಕ್ತರಾಗಿದ್ದರೆ ಅವ್ರು ಬರ್ದಂಗೆ ಮಾಡ್ತಿದ್ರು. ಆದ್ದರಿಂದ ಪರಮಾತ್ಮ ಸರ್ವಶಕ್ತ, ಒಳಗಡೆ ಇರ್ತಕ್ಕಂಥವನು. ಆ ಮೂರ್ತಿ ಅದು ಸರ್ವಶಕ್ತ ಅಲ್ಲ. ನೋಡುವವರಿಗೆ ಈ ಭಾವನೆ ಬರಬೇಕು ಅಂತಲೇ ದೇವರು ಆ ರೀತಿಯಲ್ಲಿ ಮಾಡಿರ್ತಾರೆ. ಅವ್ರವ್ರ ಸಾಧನೆ ಮಾಡ್ಕೊಳ್ತಾರೆ. ವೇದ, ರಾಮಾಯಣ ಇದಕ್ಕೆಲ್ಲ ಬೇರೆ ಅರ್ಥ ಮಾಡಬಾರ್ದು. ಹಾಂ, 10 ನಿಮಿಷ ಬಿಟ್ಟು